What?
ಕಥೆಯ ಆರಂಭವೇ ಒಂದು ವಿಚಿತ್ರ ಭಾವನೆಯನ್ನು ಹುಟ್ಟಿಸುತ್ತದೆ. ಮೊದಲ ಕೆಲವು ದೃಶ್ಯಗಳಲ್ಲಿ ಎಲ್ಲವೂ ಸಾಮಾನ್ಯ ಪ್ರೇಮಕಥೆಯಂತೆ ಕಾಣಿಸಿದರೂ ಅದರೊಳಗೆ ಅಡಗಿರುವ ಭಾವನೆಗಳು ನಿಧಾನವಾಗಿ ಹೊರಬರುತ್ತವೆ. ನಾಯಕ ಮತ್ತು ನಾಯಕಿಯ ನಡುವಿನ ಸಂಬಂಧವು ಕೇವಲ ಪ್ರೀತಿಯ ಸುತ್ತ ಮಾತ್ರ ಸುತ್ತುವುದಿಲ್ಲ. ಆತ್ಮಗೌರವ, ನಂಬಿಕೆ, ನೋವು ಮತ್ತು ಮನುಷ್ಯನ ಮನಸ್ಸಿನ ಸಂಕೀರ್ಣತೆಯನ್ನು ಚಿತ್ರ ಚೆನ್ನಾಗಿ ತೋರಿಸುತ್ತದೆ. ಆರಂಭದಲ್ಲಿ ಪಾತ್ರಗಳು ಹೇಗೆ ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತವೆ ಎಂಬುದನ್ನು ನೈಜವಾಗಿ ಕಟ್ಟಿಕೊಡಲಾಗಿದೆ. ಕಥೆಯ ಗತಿ ನಿಧಾನವಾಗಿದ್ದರೂ ಅದು ಪ್ರೇಕ್ಷಕರಲ್ಲಿ ಕುತೂಹಲವನ್ನು ಉಳಿಸಿಕೊಳ್ಳುತ್ತದೆ. ನಾಯಕನ ಪಾತ್ರದಲ್ಲಿ ಆತ್ಮವಿಶ್ವಾಸ, ಅಹಂಕಾರ ಮತ್ತು ಪ್ರೀತಿಯ ನಡುವಿನ ಸಂಘರ್ಷವನ್ನು ಬಹಳ ನೈಜವಾಗಿ ತೋರಿಸಲಾಗಿದೆ. ಕೆಲವು ಸಂದರ್ಭಗಳಲ್ಲಿ ಅವನ ನಿರ್ಧಾರಗಳು ಸರಿಯೆಂದು ಅನಿಸಿದರೂ ಮುಂದಿನ ಕ್ಷಣದಲ್ಲಿ ಅದೇ ನಿರ್ಧಾರಗಳು ಅವನ ಬದುಕಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ಚಿತ್ರ ಪರಿಣಾಮಕಾರಿಯಾಗಿ ಹೇಳುತ್ತದೆ. ನಾಯಕಿಯ ಪಾತ್ರ ಇನ್ನಷ್ಟು ಪ್ರಬಲವಾಗಿದೆ. ಅವಳು ಕೇವಲ ಪ್ರೀತಿಗಾಗಿ ಬದುಕುವ ವ್ಯಕ್ತಿಯಲ್ಲ, ತನ್ನ ಗೌರವವನ್ನು ಉಳಿಸಿಕೊಳ್ಳಲು ಬೇಕಾದಾಗ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಧೈರ್ಯವಿರುವ ಮಹಿಳೆಯಾಗಿ ಕಾಣಿಸುತ್ತಾಳೆ. ಈ ಕಾರಣದಿಂದ ಇಬ್ಬರ ನಡುವಿನ ಭಾವನಾತ್ಮಕ ಸಂಘರ್ಷವೇ ಚಿತ್ರದ ಪ್ರಮುಖ ಶಕ್ತಿಯಾಗಿದೆ. ಚಿತ್ರದ ಕಥೆ ಮುಂದುವರಿದಂತೆ ಸಂಬಂಧಗಳ ನಿಜವಾದ ಮುಖ ತೆರೆದುಕೊಳ್ಳುತ್ತದೆ. ಪ್ರೀತಿಯಲ್ಲಿ ನಂಬಿಕೆ ಒಡೆಯುವಾಗ ಮನುಷ್ಯ ಹೇಗೆ ಬದಲಾಗುತ್ತಾನೆ ಎಂಬುದನ್ನು ಹಲವು ದೃಶ್ಯಗಳಲ್ಲಿ ಮನಮುಟ್ಟುವ ರೀತಿಯಲ್ಲಿ ತೋರಿಸಲಾಗಿದೆ. ಸಂಭಾಷಣೆಗಳು ಅತಿಯಾಗಿ ಸಿನಿಮೀಯವಾಗಿಲ್ಲ. ನಿಜ ಜೀವನದಲ್ಲಿ ಕೇಳುವಂತಹ ಸರಳ ಮಾತುಗಳ ಮೂಲಕವೇ ಪಾತ್ರಗಳ ಭಾವನೆಗಳನ್ನು ವ್ಯಕ್ತಪಡಿಸಿರುವುದು ಚಿತ್ರದ ದೊಡ್ಡ ವಿಶೇಷ. ಕೆಲವು ದೃಶ್ಯಗಳಲ್ಲಿ ಮಾತಿಗಿಂತ ಮೌನವೇ ಹೆಚ್ಚು ಪರಿಣಾಮಕಾರಿಯಾಗಿದೆ. ಚಿತ್ರದ ಛಾಯಾಗ್ರಹಣ ಗಮನ ಸೆಳೆಯುತ್ತದೆ. ನಗರ ಜೀವನದ ಗದ್ದಲವಾಗಲಿ ಅಥವಾ ಏಕಾಂತದ ಕ್ಷಣಗಳಾಗಲಿ, ಪ್ರತಿಯೊಂದು ಫ್ರೇಮ್ ಕಥೆಯ ಮನಸ್ಥಿತಿಗೆ ಹೊಂದಿಕೆಯಾಗುವಂತೆ ಮೂಡಿಬಂದಿದೆ. ಬಣ್ಣಗಳ ಬಳಕೆ ಕೂಡ ಪಾತ್ರಗಳ ಭಾವನೆಗಳಿಗೆ ತಕ್ಕಂತೆ ಬದಲಾಗುತ್ತದೆ. ಸಂತೋಷದ ಸಂದರ್ಭಗಳಲ್ಲಿ ಬೆಳಕು ಹೆಚ್ಚಾಗಿ ಕಾಣಿಸಿದರೆ, ದುಃಖದ ಕ್ಷಣಗಳಲ್ಲಿ ಗಾಢ ಬಣ್ಣಗಳು ಕಥೆಯ ಭಾವನೆಯನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತವೆ. ಸಂಗೀತ ಚಿತ್ರದ ಮತ್ತೊಂದು ಬಲವಾಗಿದೆ. ಹಿನ್ನೆಲೆ ಸಂಗೀತ ಅನಗತ್ಯವಾಗಿ ಜೋರಾಗಿಲ್ಲ. ಭಾವನಾತ್ಮಕ ದೃಶ್ಯಗಳಲ್ಲಿ ಅದು ಕಥೆಯೊಂದಿಗೆ ಬೆರೆತು ಹೋಗುತ್ತದೆ. ಹಾಡುಗಳು ಕಥೆಯ ಹರಿವಿಗೆ ಅಡ್ಡಿಯಾಗದೆ ಪಾತ್ರಗಳ ಮನಸ್ಸಿನ ಸ್ಥಿತಿಯನ್ನು ವ್ಯಕ್ತಪಡಿಸಲು ಸಹಾಯ ಮಾಡುತ್ತವೆ. ಕೆಲವು ಹಾಡುಗಳು ಚಿತ್ರ ಮುಗಿದ ನಂತರವೂ ಮನಸ್ಸಿನಲ್ಲಿ ಉಳಿಯುವಂತಿವೆ. ಪೋಷಕ ಪಾತ್ರಗಳಿಗೂ ಚಿತ್ರದಲ್ಲಿ ಸಮರ್ಪಕ ಮಹತ್ವ ನೀಡಲಾಗಿದೆ. ಸ್ನೇಹಿತರು, ಕುಟುಂಬದವರು ಮತ್ತು ಇತರ ಪಾತ್ರಗಳು ಕೇವಲ ಕಥೆಯನ್ನು ಮುಂದಕ್ಕೆ ಸಾಗಿಸಲು ಇರುವವರಂತೆ ಕಾಣುವುದಿಲ್ಲ. ಪ್ರತಿಯೊಬ್ಬರೂ ಕಥೆಯ ಭಾವನಾತ್ಮಕ ಅಂಶಕ್ಕೆ ತಮ್ಮದೇ ಆದ ಕೊಡುಗೆ ನೀಡುತ್ತಾರೆ. ವಿಶೇಷವಾಗಿ ಕುಟುಂಬದ ದೃಶ್ಯಗಳು ಹಲವರಿಗೆ ತಮ್ಮ ಬದುಕಿನ ಅನುಭವಗಳನ್ನು ನೆನಪಿಸುವಷ್ಟು ನೈಜವಾಗಿವೆ. ಚಿತ್ರದ ದೊಡ್ಡ ಬಲ ಅದರ ಭಾವನಾತ್ಮಕ ಆಳ. ಇಲ್ಲಿ ಪ್ರೀತಿ ಎಂದರೆ ಕೇವಲ ಒಟ್ಟಿಗೆ ಇರುವುದಲ್ಲ, ಕೆಲವೊಮ್ಮೆ ದೂರ ಹೋಗುವುದು ಪ್ರೀತಿಯ ಒಂದು ರೂಪವಾಗಬಹುದು ಎಂಬ ವಿಚಾರವನ್ನು ಚಿತ್ರ ಸೂಕ್ಷ್ಮವಾಗಿ ಹೇಳುತ್ತದೆ. ಯಾರನ್ನಾದರೂ ಪ್ರೀತಿಸುವುದು ಸುಲಭ, ಆದರೆ ಆ ಸಂಬಂಧವನ್ನು ಉಳಿಸಿಕೊಳ್ಳಲು ಬೇಕಾಗುವ ತಾಳ್ಮೆ ಮತ್ತು ನಂಬಿಕೆಯ ಮಹತ್ವವನ್ನು ಚಿತ್ರ ಹಲವು ಸಂದರ್ಭಗಳಲ್ಲಿ ನೆನಪಿಸುತ್ತದೆ. ಆದರೆ ಚಿತ್ರ ಸಂಪೂರ್ಣವಾಗಿ ದೋಷರಹಿತ ಎಂದು ಹೇಳಲು ಸಾಧ್ಯವಿಲ್ಲ. ಮಧ್ಯಭಾಗದಲ್ಲಿ ಕೆಲವು ದೃಶ್ಯಗಳು ಸ್ವಲ್ಪ ಉದ್ದವಾಗಿ ಅನಿಸುತ್ತವೆ. ಕೆಲವು ಘಟನೆಗಳನ್ನು ಇನ್ನಷ್ಟು ಸಂಕ್ಷಿಪ್ತವಾಗಿ ಹೇಳಬಹುದಿತ್ತು. ಇದರಿಂದ ಕಥೆಯ ವೇಗ ಕೆಲವು ಕ್ಷಣಗಳಲ್ಲಿ ಕುಂಠಿತವಾಗುತ್ತದೆ. ಆದರೂ ನಂತರದ ಬೆಳವಣಿಗೆಗಳು ಮತ್ತೆ ಪ್ರೇಕ್ಷಕರ ಆಸಕ್ತಿಯನ್ನು ಹೆಚ್ಚಿಸುತ್ತವೆ. ನಟರ ಅಭಿನಯ ಚಿತ್ರದ ಪ್ರಮುಖ ಆಕರ್ಷಣೆ. ನಾಯಕ ತನ್ನ ಪಾತ್ರದ ಭಾವನಾತ್ಮಕ ಏರಿಳಿತಗಳನ್ನು ಸಮರ್ಥವಾಗಿ ನಿರ್ವಹಿಸಿದ್ದಾನೆ. ಕೋಪ, ಪ್ರೀತಿ, ನಿರಾಶೆ ಮತ್ತು ಪಶ್ಚಾತ್ತಾಪದ ಕ್ಷಣಗಳಲ್ಲಿ ಅವನ ಅಭಿನಯ ನೈಜವಾಗಿ ಕಾಣಿಸುತ್ತದೆ. ನಾಯಕಿಯ ಅಭಿನಯ ಇನ್ನಷ್ಟು ಪ್ರಭಾವಶಾಲಿಯಾಗಿದೆ. ಕಣ್ಣಿನ ಅಭಿವ್ಯಕ್ತಿ ಮತ್ತು ಸಂಭಾಷಣೆಯ ಮೂಲಕವೇ ಅನೇಕ ಭಾವನೆಗಳನ್ನು ವ್ಯಕ್ತಪಡಿಸಿರುವುದು ಗಮನಾರ್ಹ. ಚಿತ್ರವು ಸಂಬಂಧಗಳಲ್ಲಿ ಆತ್ಮಗೌರವದ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಕ್ಷಮೆ ಕೇಳುವುದು ದುರ್ಬಲತೆಯಲ್ಲ ಮತ್ತು ತಪ್ಪು ಮಾಡಿದಾಗ ಅದನ್ನು ಒಪ್ಪಿಕೊಳ್ಳುವುದು ದೊಡ್ಡ ಗುಣ ಎಂಬ ಸಂದೇಶವನ್ನು ಸೂಕ್ಷ್ಮವಾಗಿ ನೀಡುತ್ತದೆ. ಪ್ರೀತಿಯ ಹೆಸರಿನಲ್ಲಿ ಎಲ್ಲವನ್ನೂ ಸಹಿಸಬೇಕೆಂಬ ಕಲ್ಪನೆಯನ್ನು ಚಿತ್ರ ಪ್ರಶ್ನಿಸುತ್ತದೆ. ಗೌರವವಿಲ್ಲದ ಸಂಬಂಧ ಎಷ್ಟು ಅಪಾಯಕಾರಿ ಆಗಬಹುದು ಎಂಬುದನ್ನು ಮನಮುಟ್ಟುವ ರೀತಿಯಲ್ಲಿ ತೋರಿಸಲಾಗಿದೆ. ಕಥೆಯ ಕ್ಲೈಮ್ಯಾಕ್ಸ್ ಅತಿಯಾದ ನಾಟಕೀಯತೆಯನ್ನು ಅವಲಂಬಿಸದೆ ಭಾವನಾತ್ಮಕವಾಗಿ ಕಟ್ಟಲಾಗಿದೆ. ಕೊನೆಯ ಕ್ಷಣಗಳಲ್ಲಿ ಪಾತ್ರಗಳ ನಿರ್ಧಾರಗಳು ಪ್ರೇಕ್ಷಕರಿಗೆ ಹಲವು ಪ್ರಶ್ನೆಗಳನ್ನು ಮೂಡಿಸುತ್ತವೆ. ಎಲ್ಲ ಸಮಸ್ಯೆಗಳಿಗೂ ಸುಲಭ ಉತ್ತರ ಇರುವುದಿಲ್ಲ ಎಂಬ ಸತ್ಯವನ್ನು ಚಿತ್ರ ಒಪ್ಪಿಕೊಳ್ಳುತ್ತದೆ. ಇದೇ ಕಾರಣದಿಂದ ಅಂತ್ಯ ಹೆಚ್ಚು ನೈಜವಾಗಿ ಭಾಸವಾಗುತ್ತದೆ. ತಾಂತ್ರಿಕವಾಗಿ ಚಿತ್ರ ಉತ್ತಮ ಮಟ್ಟದಲ್ಲಿದೆ. ಸಂಕಲನ ಸಮರ್ಪಕವಾಗಿದೆ. ಧ್ವನಿ ವಿನ್ಯಾಸ ಮತ್ತು ಹಿನ್ನೆಲೆ ಸಂಗೀತದ ಹೊಂದಾಣಿಕೆ ಚಿತ್ರದ ಭಾವನಾತ್ಮಕ ಪರಿಣಾಮವನ್ನು ಹೆಚ್ಚಿಸುತ್ತದೆ. ವಸ್ತ್ರ ವಿನ್ಯಾಸ ಮತ್ತು ಕಲಾ ನಿರ್ದೇಶನವೂ ಕಥೆಯ ವಾತಾವರಣಕ್ಕೆ ಸರಿಯಾಗಿ ಹೊಂದಿಕೊಳ್ಳುತ್ತವೆ.
ಒಟ್ಟಾರೆಯಾಗಿ ಈ ಚಿತ್ರ ಪ್ರೀತಿ, ನಂಬಿಕೆ, ಆತ್ಮಗೌರವ ಮತ್ತು ಜೀವನದ ಕಠಿಣ ನಿರ್ಧಾರಗಳ ಬಗ್ಗೆ ಮಾತನಾಡುವ ಭಾವನಾತ್ಮಕ ಅನುಭವವನ್ನು ನೀಡುತ್ತದೆ. ವೇಗದ ಮನರಂಜನೆಯಿಗಿಂತ ಪಾತ್ರಗಳ ಮನಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಲು ಇಷ್ಟಪಡುವ ಪ್ರೇಕ್ಷಕರಿಗೆ ಇದು ಹೆಚ್ಚು ಇಷ್ಟವಾಗುವ ಸಾಧ್ಯತೆ ಇದೆ. ಕೆಲವು ನಿಧಾನಗತಿಯ ಕ್ಷಣಗಳಿದ್ದರೂ ಉತ್ತಮ ಅಭಿನಯ, ಮನಮುಟ್ಟುವ ಸಂಗೀತ, ನೈಜ ಸಂಭಾಷಣೆಗಳು ಮತ್ತು ಭಾವನಾತ್ಮಕ ಕಥನದಿಂದ ಚಿತ್ರ ತನ್ನದೇ ಆದ ಗುರುತನ್ನು ಮೂಡಿಸುತ್ತದೆ. ಸಿನಿಮಾ ಮುಗಿದ ನಂತರವೂ ಅದರ ಕೆಲವು ದೃಶ್ಯಗಳು ಮತ್ತು ಸಂದೇಶಗಳು ಪ್ರೇಕ್ಷಕರ ಮನಸ್ಸಿನಲ್ಲಿ ಬಹಳ ಸಮಯ ಉಳಿಯುತ್ತವೆ. ಕಥೆಯ ದ್ವಿತೀಯ ಭಾಗದಲ್ಲಿ ಪಾತ್ರಗಳೊಳಗಿನ ಭಾವನೆಗಳು ಇನ್ನಷ್ಟು ಆಳವಾಗಿ ಅನಾವರಣಗೊಳ್ಳುತ್ತವೆ. ಆರಂಭದಲ್ಲಿ ಸರಳವಾಗಿ ಕಂಡಿದ್ದ ಸಂಬಂಧಗಳು ಈಗ ಸಂಕೀರ್ಣ ಸ್ವರೂಪ ಪಡೆಯುತ್ತವೆ. ಒಮ್ಮೆ ಪರಸ್ಪರ ವಿಶ್ವಾಸದಿಂದ ಬದುಕುತ್ತಿದ್ದ ಇಬ್ಬರ ನಡುವೆ ಮೂಡುವ ಅಂತರವನ್ನು ಚಿತ್ರ ನಿಧಾನವಾಗಿ ಕಟ್ಟಿಕೊಡುತ್ತದೆ. ಈ ಬದಲಾವಣೆ ಯಾವುದೇ ದೊಡ್ಡ ಘಟನೆಗಳಿಂದ ಅಲ್ಲ, ಸಣ್ಣ ಸಣ್ಣ ತಪ್ಪು ಅರ್ಥೈಸಿಕೊಳ್ಳುವಿಕೆಗಳು ಮತ್ತು ಮಾತಿನ ಕೊರತೆಯಿಂದ ಉಂಟಾಗುತ್ತದೆ ಎಂಬುದನ್ನು ಚಿತ್ರ ನೈಜವಾಗಿ ತೋರಿಸುತ್ತದೆ. ಇದೇ ಕಾರಣದಿಂದ ಕಥೆ ಅನೇಕ ಪ್ರೇಕ್ಷಕರ ವೈಯಕ್ತಿಕ ಜೀವನಕ್ಕೂ ಹತ್ತಿರವಾದ ಅನುಭವವನ್ನು ನೀಡುತ್ತದೆ. ನಾಯಕ ತನ್ನ ನಿರ್ಧಾರಗಳ ಪರಿಣಾಮವನ್ನು ನಿಧಾನವಾಗಿ ಅರಿಯಲು ಆರಂಭಿಸುತ್ತಾನೆ. ಅವನಿಗೆ ಎಲ್ಲವೂ ತನ್ನ ನಿಯಂತ್ರಣದಲ್ಲಿ ಇದೆ ಎಂಬ ಭಾವನೆ ಮೊದಲ ಭಾಗದಲ್ಲಿ ಕಂಡಿದ್ದರೆ, ಇಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತದೆ. ಜೀವನ ಯಾವಾಗಲೂ ನಮ್ಮ ಯೋಜನೆಯಂತೆ ನಡೆಯುವುದಿಲ್ಲ ಎಂಬ ಸತ್ಯ ಅವನ ಎದುರು ನಿಂತುಕೊಳ್ಳುತ್ತದೆ. ಅವನ ಮುಖದಲ್ಲಿ ಕಾಣುವ ಪಶ್ಚಾತ್ತಾಪ ಮತ್ತು ಮನಸ್ಸಿನ ಗೊಂದಲವನ್ನು ನಟ ಅತ್ಯಂತ ಸಹಜವಾಗಿ ಅಭಿನಯಿಸಿದ್ದಾನೆ. ಯಾವುದೇ ಅತಿಯಾದ ನಾಟಕೀಯತೆ ಇಲ್ಲದೆ ಕೇವಲ ಅಭಿವ್ಯಕ್ತಿಗಳ ಮೂಲಕವೇ ಅವನ ಮನಸ್ಥಿತಿಯನ್ನು ತೋರಿಸಿರುವುದು ಚಿತ್ರದ ದೊಡ್ಡ ಯಶಸ್ಸು. ಇನ್ನೊಂದೆಡೆ ನಾಯಕಿಯ ಪಾತ್ರ ಮತ್ತಷ್ಟು ಗಟ್ಟಿಯಾಗುತ್ತದೆ. ಅವಳು ತನ್ನ ಜೀವನವನ್ನು ಇತರರ ನಿರ್ಧಾರಗಳಿಗೆ ಬಿಟ್ಟುಕೊಡುವ ವ್ಯಕ್ತಿಯಲ್ಲ ಎಂಬುದು ಈ ಭಾಗದಲ್ಲಿ ಸ್ಪಷ್ಟವಾಗುತ್ತದೆ. ಪ್ರೀತಿಯಿದ್ದರೂ ಆತ್ಮಗೌರವವನ್ನು ಕಳೆದುಕೊಳ್ಳಲು ಸಿದ್ಧಳಲ್ಲ ಎಂಬ ದೃಢ ನಿಲುವು ಅವಳ ಪಾತ್ರವನ್ನು ಇನ್ನಷ್ಟು ಪ್ರಭಾವಶಾಲಿಯಾಗಿಸುತ್ತದೆ. ಅವಳು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರಕ್ಕೂ ಸೂಕ್ತ ಕಾರಣಗಳಿರುವುದರಿಂದ ಪ್ರೇಕ್ಷಕರು ಅವಳ ಭಾವನೆಗಳನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳುತ್ತಾರೆ. ಚಿತ್ರದಲ್ಲಿ ಸಂಬಂಧಗಳ ಬಗ್ಗೆ ನೀಡಿರುವ ಸಂದೇಶ ಬಹಳ ಪರಿಣಾಮಕಾರಿಯಾಗಿದೆ. ಒಬ್ಬರನ್ನು ಪ್ರೀತಿಸುವುದಷ್ಟೇ ಸಾಕಾಗುವುದಿಲ್ಲ, ಅವರನ್ನು ಅರ್ಥಮಾಡಿಕೊಳ್ಳುವ ಪ್ರಯತ್ನವೂ ಇರಬೇಕು ಎಂಬ ವಿಚಾರವನ್ನು ಹಲವು ದೃಶ್ಯಗಳು ಒತ್ತಿ ಹೇಳುತ್ತವೆ. ಅಹಂಕಾರ ಮತ್ತು ಮೌನ ಎರಡೂ ಸಂಬಂಧಗಳನ್ನು ಹೇಗೆ ನಿಧಾನವಾಗಿ ಮುರಿಯುತ್ತವೆ ಎಂಬುದನ್ನು ಕಥೆ ಅತ್ಯಂತ ಸೂಕ್ಷ್ಮವಾಗಿ ನಿರೂಪಿಸುತ್ತದೆ. ಯಾವುದೇ ಉಪದೇಶದ ರೀತಿಯಲ್ಲಿ ಹೇಳದೆ, ಪಾತ್ರಗಳ ಅನುಭವಗಳ ಮೂಲಕ ಈ ಸಂದೇಶವನ್ನು ತಲುಪಿಸಿರುವುದು ಚಿತ್ರಕಥೆಯ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ. ಈ ಭಾಗದಲ್ಲಿ ಕೆಲವು ಹೊಸ ಪಾತ್ರಗಳ ಪ್ರವೇಶವೂ ಕಥೆಗೆ ಹೊಸ ಆಯಾಮ ನೀಡುತ್ತದೆ. ಅವರು ಕೇವಲ ಕಥೆಯನ್ನು ತುಂಬುವ ಪಾತ್ರಗಳಲ್ಲ, ನಾಯಕ ಮತ್ತು ನಾಯಕಿಯ ಜೀವನದಲ್ಲಿ ಬದಲಾವಣೆಗೆ ಕಾರಣವಾಗುವ ವ್ಯಕ್ತಿಗಳಾಗಿ ಕಾಣಿಸಿಕೊಳ್ಳುತ್ತಾರೆ. ಕೆಲವರು ಉತ್ತಮ ಸಲಹೆ ನೀಡಿದರೆ, ಇನ್ನೂ ಕೆಲವರು ಪರಿಸ್ಥಿತಿಯನ್ನು ಮತ್ತಷ್ಟು ಕಠಿಣಗೊಳಿಸುತ್ತಾರೆ. ಇದರಿಂದ ಕಥೆಯಲ್ಲಿನ ಸಂಘರ್ಷ ಇನ್ನಷ್ಟು ನೈಜವಾಗುತ್ತದೆ. ಸಂಭಾಷಣೆಗಳು ಈ ಭಾಗದಲ್ಲಿಯೂ ಚಿತ್ರದ ಬಲವಾಗಿವೆ. ವಿಶೇಷವಾಗಿ ಭಾವನಾತ್ಮಕ ದೃಶ್ಯಗಳಲ್ಲಿ ಬಳಸಿರುವ ಸರಳ ಪದಗಳು ನೇರವಾಗಿ ಮನಸ್ಸಿಗೆ ತಾಕುತ್ತವೆ. ಕೆಲವೊಮ್ಮೆ ಒಂದು ಸಣ್ಣ ವಾಕ್ಯವೇ ದೀರ್ಘ ಭಾಷಣಕ್ಕಿಂತ ಹೆಚ್ಚು ಪರಿಣಾಮ ಬೀರುತ್ತದೆ ಎಂಬುದನ್ನು ಚಿತ್ರ ಸಾಬೀತುಪಡಿಸುತ್ತದೆ. ನಾಯಕ ಮತ್ತು ನಾಯಕಿಯ ನಡುವಿನ ಮೌನ ಕ್ಷಣಗಳೂ ಕೂಡ ಹಲವಾರು ಭಾವನೆಗಳನ್ನು ಹೇಳುವಷ್ಟು ಪರಿಣಾಮಕಾರಿಯಾಗಿವೆ. ಛಾಯಾಗ್ರಹಣ ಈ ಭಾಗದಲ್ಲಿಯೂ ಅತ್ಯುತ್ತಮವಾಗಿದೆ. ಮಳೆ, ರಾತ್ರಿ ಮತ್ತು ಖಾಲಿ ರಸ್ತೆಗಳಂತಹ ದೃಶ್ಯಗಳನ್ನು ಬಳಸಿಕೊಂಡು ಪಾತ್ರಗಳ ಏಕಾಂತವನ್ನು ಪರಿಣಾಮಕಾರಿಯಾಗಿ ಚಿತ್ರಿಸಲಾಗಿದೆ. ಕ್ಯಾಮೆರಾ ಚಲನೆ ಮತ್ತು ಬೆಳಕಿನ ಬಳಕೆ ದೃಶ್ಯಗಳ ಭಾವನೆಯನ್ನು ಇನ್ನಷ್ಟು ಗಾಢಗೊಳಿಸುತ್ತವೆ. ಪ್ರತಿಯೊಂದು ಫ್ರೇಮ್ ಕಥೆಯ ಮನಸ್ಥಿತಿಗೆ ಹೊಂದಿಕೊಂಡಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಹಿನ್ನೆಲೆ ಸಂಗೀತವೂ ಈ ಭಾಗದಲ್ಲಿ ಪ್ರಮುಖ ಪಾತ್ರವಹಿಸುತ್ತದೆ. ದುಃಖದ ಕ್ಷಣಗಳಲ್ಲಿ ಮೃದುವಾದ ಸಂಗೀತ ಭಾವನೆಯನ್ನು ಹೆಚ್ಚಿಸಿದರೆ, ಉದ್ವಿಗ್ನ ದೃಶ್ಯಗಳಲ್ಲಿ ಸಂಗೀತದ ತೀವ್ರತೆ ಪ್ರೇಕ್ಷಕರನ್ನು ಕಥೆಯೊಳಗೆ ಸೆಳೆಯುತ್ತದೆ. ಯಾವುದೇ ಸಂದರ್ಭದಲ್ಲೂ ಸಂಗೀತ ಕಥೆಯನ್ನು ಮೀರಲು ಪ್ರಯತ್ನಿಸುವುದಿಲ್ಲ, ಅದರೊಂದಿಗೆ ಬೆರೆತು ಹೋಗುತ್ತದೆ. ಮಧ್ಯಭಾಗದಲ್ಲಿ ಕಥೆ ಸ್ವಲ್ಪ ನಿಧಾನಗತಿಯಲ್ಲಿ ಸಾಗಿದರೂ ಅದು ಪಾತ್ರಗಳ ಮನಸ್ಸಿನ ಬದಲಾವಣೆಯನ್ನು ಅರ್ಥಮಾಡಿಕೊಳ್ಳಲು ಅಗತ್ಯವೆನಿಸುತ್ತದೆ. ವೇಗದ ನಿರೂಪಣೆಗೆ ಬದಲಾಗಿ ಭಾವನೆಗಳಿಗೆ ಹೆಚ್ಚು ಸಮಯ ನೀಡಿರುವುದು ಕೆಲವು ಪ್ರೇಕ್ಷಕರಿಗೆ ಇಷ್ಟವಾಗಬಹುದು. ಆದರೆ ವೇಗದ ಕಥೆಯನ್ನು ನಿರೀಕ್ಷಿಸುವವರಿಗೆ ಕೆಲವು ದೃಶ್ಯಗಳು ಉದ್ದವಾಗಿ ಅನಿಸುವ ಸಾಧ್ಯತೆಯೂ ಇದೆ. ಈ ಭಾಗದ ಪ್ರಮುಖ ಅಂಶವೆಂದರೆ ಕ್ಷಮೆಯ ಅರ್ಥದ ಬಗ್ಗೆ ಮೂಡುವ ಪ್ರಶ್ನೆಗಳು. ತಪ್ಪು ಮಾಡಿದ ವ್ಯಕ್ತಿಯನ್ನು ಕ್ಷಮಿಸಬೇಕೇ ಅಥವಾ ಆತ್ಮಗೌರವವನ್ನು ಉಳಿಸಿಕೊಳ್ಳಬೇಕೇ ಎಂಬ ದ್ವಂದ್ವವನ್ನು ಚಿತ್ರ ಪರಿಣಾಮಕಾರಿಯಾಗಿ ತೋರಿಸುತ್ತದೆ. ಇದಕ್ಕೆ ನೇರ ಉತ್ತರ ನೀಡದೆ, ಪ್ರೇಕ್ಷಕರೇ ತಮ್ಮದೇ ಆದ ನಿರ್ಧಾರಕ್ಕೆ ಬರಲು ಅವಕಾಶ ನೀಡುತ್ತದೆ. ಇದೇ ಚಿತ್ರದ ಕಥನ ಶೈಲಿಯ ವಿಶೇಷತೆ. ಒಟ್ಟಿನಲ್ಲಿ ದ್ವಿತೀಯ ಭಾಗವು ಮೊದಲ ಭಾಗದಲ್ಲಿ ಆರಂಭವಾದ ಭಾವನಾತ್ಮಕ ಪಯಣವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ.
ಪಾತ್ರಗಳ ಒಳಜಗತ್ತು, ಸಂಬಂಧಗಳ ಸವಾಲುಗಳು, ನಂಬಿಕೆಯ ಮಹತ್ವ ಮತ್ತು ಜೀವನದ ಕಠಿಣ ಸತ್ಯಗಳನ್ನು ಮನಮುಟ್ಟುವ ರೀತಿಯಲ್ಲಿ ಚಿತ್ರಿಸಿರುವುದರಿಂದ ಈ ಭಾಗ ಕಥೆಯ ಭಾವನಾತ್ಮಕ ತೂಕವನ್ನು ಹೆಚ್ಚಿಸುತ್ತದೆ. ಮುಂದಿನ ಭಾಗದಲ್ಲಿ ಕಥೆ ಯಾವ ದಿಕ್ಕಿನಲ್ಲಿ ಸಾಗುತ್ತದೆ ಎಂಬ ಕುತೂಹಲವನ್ನು ಯಶಸ್ವಿಯಾಗಿ ಉಳಿಸಿಕೊಳ್ಳುವ ಮೂಲಕ ಈ ಭಾಗ ತನ್ನ ಕೆಲಸವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುತ್ತದೆ. ಚಿತ್ರದ ಅಂತಿಮ ಭಾಗದಲ್ಲಿ ಕಥೆ ತನ್ನ ಭಾವನಾತ್ಮಕ ಪರಾಕಾಷ್ಠೆಯನ್ನು ತಲುಪುತ್ತದೆ. ಮೊದಲ 2 ಭಾಗಗಳಲ್ಲಿ ನಿಧಾನವಾಗಿ ಕಟ್ಟಿಕೊಟ್ಟಿದ್ದ ಎಲ್ಲಾ ಸಂಬಂಧಗಳು, ನಿರ್ಧಾರಗಳು ಮತ್ತು ಭಾವನೆಗಳು ಇಲ್ಲಿ ಒಂದೊಂದಾಗಿ ತಮ್ಮ ಪರಿಣಾಮವನ್ನು ತೋರಿಸಲು ಆರಂಭಿಸುತ್ತವೆ. ಕಥೆಯ ಪ್ರಮುಖ ಪಾತ್ರಗಳು ತಮ್ಮ ಜೀವನದ ಅತ್ಯಂತ ಕಠಿಣ ಕ್ಷಣಗಳನ್ನು ಎದುರಿಸುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಇಲ್ಲಿ ಯಾವುದೇ ಪಾತ್ರ ಸಂಪೂರ್ಣವಾಗಿ ಸರಿ ಅಥವಾ ತಪ್ಪು ಎನ್ನುವ ರೀತಿಯಲ್ಲಿ ಚಿತ್ರಿಸಲ್ಪಟ್ಟಿಲ್ಲ. ಪ್ರತಿಯೊಬ್ಬರ ನಿರ್ಧಾರಗಳ ಹಿಂದೆ ಅವರದೇ ಆದ ಕಾರಣಗಳಿವೆ ಎಂಬುದನ್ನು ನಿರ್ದೇಶಕರು ಸಮತೋಲನದಿಂದ ತೋರಿಸಿರುವುದು ಈ ಭಾಗದ ದೊಡ್ಡ ಶಕ್ತಿಯಾಗಿದೆ. ನಾಯಕನ ಪಯಣ ಈ ಭಾಗದಲ್ಲಿ ಸಂಪೂರ್ಣವಾಗಿ ಬದಲಾಗುತ್ತದೆ. ಜೀವನದಲ್ಲಿ ಕಳೆದುಕೊಂಡದ್ದನ್ನು ಮರಳಿ ಪಡೆಯುವುದು ಎಷ್ಟು ಕಷ್ಟ ಎಂಬ ಅರಿವು ಅವನಿಗೆ ಆಗುತ್ತದೆ. ಕೆಲವೊಮ್ಮೆ ಕ್ಷಮೆ ಕೇಳುವುದೇ ಸಾಕಾಗುವುದಿಲ್ಲ, ಅದಕ್ಕೆ ನಂಬಿಕೆಯನ್ನು ಮತ್ತೆ ಗಳಿಸುವ ಪ್ರಯತ್ನವೂ ಬೇಕಾಗುತ್ತದೆ ಎಂಬ ಸಂದೇಶವನ್ನು ಅವನ ಪಾತ್ರದ ಮೂಲಕ ಚಿತ್ರ ಅತ್ಯಂತ ಪರಿಣಾಮಕಾರಿಯಾಗಿ ಹೇಳುತ್ತದೆ. ಮೊದಲಿನಿಂದಲೂ ಆತ್ಮವಿಶ್ವಾಸದಿಂದ ನಡೆದುಕೊಂಡ ವ್ಯಕ್ತಿ, ಕೊನೆಯಲ್ಲಿ ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುವ ವಿನಮ್ರ ವ್ಯಕ್ತಿಯಾಗಿ ಬದಲಾಗುವ ಬೆಳವಣಿಗೆ ಸಹಜವಾಗಿ ಮೂಡಿಬಂದಿದೆ. ನಾಯಕಿಯ ಪಾತ್ರ ಈ ಭಾಗದಲ್ಲಿಯೂ ತನ್ನ ದೃಢತೆಯನ್ನು ಕಾಪಾಡಿಕೊಳ್ಳುತ್ತದೆ. ಭಾವನೆಗಳಿಗೆ ಮಣಿದು ತನ್ನ ತೀರ್ಮಾನವನ್ನು ಬದಲಾಯಿಸುವ ಬದಲು, ತನ್ನ ಬದುಕಿಗೆ ಯಾವುದು ಸರಿಯೆಂದು ಆಲೋಚಿಸಿ ನಿರ್ಧಾರ ತೆಗೆದುಕೊಳ್ಳುವ ವ್ಯಕ್ತಿಯಾಗಿ ಅವಳು ಕಾಣಿಸುತ್ತಾಳೆ. ಈ ರೀತಿಯ ಪಾತ್ರ ನಿರ್ಮಾಣ ಇತ್ತೀಚಿನ ಭಾವನಾತ್ಮಕ ಚಿತ್ರಗಳಲ್ಲಿ ವಿಶೇಷವಾಗಿ ಗಮನ ಸೆಳೆಯುವ ಅಂಶವಾಗಿದೆ. ಪ್ರೀತಿ ಇದ್ದರೂ ಆತ್ಮಗೌರವವನ್ನು ಕಳೆದುಕೊಳ್ಳಬಾರದು ಎಂಬ ಸಂದೇಶ ಅವಳ ಪಾತ್ರದ ಮೂಲಕ ಸ್ಪಷ್ಟವಾಗಿ ತಲುಪುತ್ತದೆ. ಚಿತ್ರದ ಕ್ಲೈಮ್ಯಾಕ್ಸ್ ಯಾವುದೇ ಅತಿಯಾದ ತಿರುವುಗಳ ಮೇಲೆ ಅವಲಂಬಿಸಿಲ್ಲ. ಬದಲಿಗೆ ಪಾತ್ರಗಳ ಮನಸ್ಸಿನಲ್ಲಿರುವ ಸಂಘರ್ಷವೇ ಪ್ರಮುಖವಾಗುತ್ತದೆ. ಈ ಕಾರಣದಿಂದ ಕೊನೆಯ ದೃಶ್ಯಗಳು ಹೆಚ್ಚು ನೈಜವಾಗಿ ಭಾಸವಾಗುತ್ತವೆ. ಜೀವನದಲ್ಲಿ ಪ್ರತಿಯೊಂದು ಕಥೆಯೂ ಕಾಲ್ಪನಿಕ ಸುಖಾಂತ್ಯವನ್ನು ಪಡೆಯುವುದಿಲ್ಲ ಎಂಬ ಸತ್ಯವನ್ನು ಚಿತ್ರ ಒಪ್ಪಿಕೊಳ್ಳುತ್ತದೆ. ಇದೇ ಚಿತ್ರದ ಭಾವನಾತ್ಮಕ ಪರಿಣಾಮವನ್ನು ಹೆಚ್ಚಿಸುವ ಪ್ರಮುಖ ಕಾರಣವಾಗಿದೆ. ಕೊನೆಯ ಭಾಗದಲ್ಲಿ ಸಂಭಾಷಣೆಗಳ ಗುಣಮಟ್ಟ ಮತ್ತಷ್ಟು ಉತ್ತಮವಾಗುತ್ತದೆ. ಪಾತ್ರಗಳು ಮಾತನಾಡುವ ಪ್ರತಿಯೊಂದು ಮಾತಿಗೂ ಅರ್ಥವಿರುತ್ತದೆ. ವಿಶೇಷವಾಗಿ ಕ್ಷಮೆ, ನಂಬಿಕೆ ಮತ್ತು ಜೀವನದ ಹೊಸ ಆರಂಭದ ಬಗ್ಗೆ ಬರುವ ಸಂಭಾಷಣೆಗಳು ಪ್ರೇಕ್ಷಕರ ಮನಸ್ಸಿನಲ್ಲಿ ದೀರ್ಘಕಾಲ ಉಳಿಯುವಂತಿವೆ. ಅನಗತ್ಯ ಸಂಭಾಷಣೆಗಳಿಲ್ಲದೆ ಕಥೆಯನ್ನು ಮುನ್ನಡೆಸಿರುವುದು ನಿರ್ದೇಶಕರ ಪ್ರೌಢತೆಯನ್ನು ತೋರಿಸುತ್ತದೆ. ಸಂಗೀತದ ಬಳಕೆ ಕ್ಲೈಮ್ಯಾಕ್ಸ್ನಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿದೆ. ಕೆಲವು ದೃಶ್ಯಗಳಲ್ಲಿ ಹಿನ್ನೆಲೆ ಸಂಗೀತ ತುಂಬಾ ಮೃದುವಾಗಿದ್ದು ಪಾತ್ರಗಳ ಭಾವನೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ. ಕೆಲವೊಮ್ಮೆ ಸಂಪೂರ್ಣ ಮೌನವನ್ನು ಬಳಸಿರುವ ವಿಧಾನವು ದೃಶ್ಯಗಳ ತೀವ್ರತೆಯನ್ನು ಹೆಚ್ಚಿಸುತ್ತದೆ. ಇದು ಪ್ರೇಕ್ಷಕರನ್ನು ಪಾತ್ರಗಳ ಭಾವನೆಗಳಿಗೆ ಇನ್ನಷ್ಟು ಹತ್ತಿರವಾಗಿಸುತ್ತದೆ. ಛಾಯಾಗ್ರಹಣದ ವಿಷಯದಲ್ಲಿಯೂ ಅಂತಿಮ ಭಾಗ ಅತ್ಯುತ್ತಮವಾಗಿದೆ. ವಿಶಾಲ ದೃಶ್ಯಗಳು, ಮೃದುವಾದ ಬೆಳಕು ಮತ್ತು ಭಾವನಾತ್ಮಕ ಕ್ಲೋಸಪ್ಗಳು ಕಥೆಯ ಪರಿಣಾಮವನ್ನು ಹೆಚ್ಚಿಸುತ್ತವೆ. ಕ್ಯಾಮೆರಾ ಕೇವಲ ದೃಶ್ಯಗಳನ್ನು ಸೆರೆಹಿಡಿಯುವುದಲ್ಲ, ಪಾತ್ರಗಳ ಮನಸ್ಸಿನ ಸ್ಥಿತಿಯನ್ನು ವ್ಯಕ್ತಪಡಿಸುವ ಕೆಲಸ ಮಾಡುತ್ತದೆ. ಈ ಕಾರಣದಿಂದ ಕೆಲವು ದೃಶ್ಯಗಳು ಮಾತಿಲ್ಲದಿದ್ದರೂ ಸಾಕಷ್ಟು ಭಾವನೆಗಳನ್ನು ತಲುಪಿಸುತ್ತವೆ. ಸಂಕಲನದ ದೃಷ್ಟಿಯಿಂದ ಕೊನೆಯ ಭಾಗ ಸಮರ್ಪಕವಾಗಿದೆ. ಕಥೆಯ ವೇಗವನ್ನು ನಿಯಂತ್ರಿಸುವಲ್ಲಿ ಸಂಪಾದಕರ ಕೆಲಸ ಶ್ಲಾಘನೀಯ. ಪ್ರಮುಖ ಭಾವನಾತ್ಮಕ ಕ್ಷಣಗಳಿಗೆ ಸಾಕಷ್ಟು ಸಮಯ ನೀಡಲಾಗಿದೆ. ಇದರಿಂದ ಪ್ರೇಕ್ಷಕರು ಪಾತ್ರಗಳೊಂದಿಗೆ ಭಾವನಾತ್ಮಕವಾಗಿ ಸಂಪರ್ಕ ಸಾಧಿಸಲು ಸಾಧ್ಯವಾಗುತ್ತದೆ. ಚಿತ್ರದ ಪ್ರಮುಖ ಸಂದೇಶವೆಂದರೆ ನಿಜವಾದ ಪ್ರೀತಿ ಎಂದರೆ ಸ್ವಾಮಿತ್ವವಲ್ಲ, ಪರಸ್ಪರ ಗೌರವ ಮತ್ತು ನಂಬಿಕೆ. ಪ್ರೀತಿಯಲ್ಲಿ ಅಹಂಕಾರಕ್ಕೆ ಜಾಗ ಕೊಟ್ಟರೆ ಸಂಬಂಧಗಳು ನಿಧಾನವಾಗಿ ಮುರಿಯುತ್ತವೆ ಎಂಬ ಸತ್ಯವನ್ನು ಚಿತ್ರ ಅತ್ಯಂತ ನೈಜವಾಗಿ ಹೇಳುತ್ತದೆ. ಜೊತೆಗೆ, ಒಬ್ಬ ವ್ಯಕ್ತಿಯ ಮೌಲ್ಯವನ್ನು ಮತ್ತೊಬ್ಬರ ಒಪ್ಪಿಗೆಯಿಂದ ಅಳೆಯಬಾರದು ಎಂಬ ಸಂದೇಶವೂ ಕಥೆಯೊಳಗೆ ಅಡಗಿದೆ. ಪೋಷಕ ಪಾತ್ರಗಳ ಪಾತ್ರವೂ ಕೊನೆಯ ಭಾಗದಲ್ಲಿ ಮಹತ್ವ ಪಡೆಯುತ್ತದೆ. ಅವರ ಸಲಹೆಗಳು, ಬೆಂಬಲ ಮತ್ತು ಕೆಲವೊಮ್ಮೆ ನೀಡುವ ಕಠಿಣ ಸತ್ಯಗಳು ನಾಯಕನ ಬೆಳವಣಿಗೆಗೆ ಕಾರಣವಾಗುತ್ತವೆ. ಈ ಪಾತ್ರಗಳು ಕೇವಲ ಹಾಸ್ಯ ಅಥವಾ ಭಾವನಾತ್ಮಕ ವಿರಾಮಕ್ಕಾಗಿ ಬಳಸಲ್ಪಟ್ಟಿಲ್ಲ, ಕಥೆಯ ಹೃದಯ ಭಾಗವಾಗಿಯೇ ಉಳಿಯುತ್ತವೆ. ಚಿತ್ರದ ಕೆಲವು ಸಣ್ಣ ದುರ್ಬಲತೆಗಳನ್ನು ಹೇಳಬೇಕಾದರೆ, ಕೆಲವು ಘಟನೆಗಳಿಗೆ ಇನ್ನಷ್ಟು ವಿವರ ನೀಡಬಹುದಿತ್ತು ಎನ್ನುವ ಭಾವನೆ ಬರುತ್ತದೆ. ಕೆಲವು ಪಾತ್ರಗಳ ಹಿನ್ನೆಲೆಯನ್ನು ಸ್ವಲ್ಪ ಆಳವಾಗಿ ತೋರಿಸಿದ್ದರೆ ಅವರ ನಿರ್ಧಾರಗಳು ಇನ್ನಷ್ಟು ಪರಿಣಾಮಕಾರಿಯಾಗುತ್ತಿದ್ದವು. ಆದರೂ ಈ ಸಣ್ಣ ಕೊರತೆಗಳು ಚಿತ್ರದ ಒಟ್ಟಾರೆ ಅನುಭವವನ್ನು ಹೆಚ್ಚು ಹಾಳು ಮಾಡುವುದಿಲ್ಲ. ಒಟ್ಟಾರೆಯಾಗಿ ಈ ಸಿನಿಮಾ ಕೇವಲ ಪ್ರೇಮಕಥೆಯಾಗಿ ಮಾತ್ರ ಉಳಿಯುವುದಿಲ್ಲ. ಇದು ಸಂಬಂಧಗಳಲ್ಲಿ ನಂಬಿಕೆ, ಆತ್ಮಗೌರವ,
ಜವಾಬ್ದಾರಿ ಮತ್ತು ಕ್ಷಮೆಯಂತಹ ಮೌಲ್ಯಗಳ ಬಗ್ಗೆ ಆಳವಾಗಿ ಚರ್ಚಿಸುವ ಭಾವನಾತ್ಮಕ ಕಥೆಯಾಗಿದೆ. ಉತ್ತಮ ಅಭಿನಯ, ಮನಮುಟ್ಟುವ ಸಂಗೀತ, ನೈಜ ಸಂಭಾಷಣೆಗಳು, ಸುಂದರ ಛಾಯಾಗ್ರಹಣ ಮತ್ತು ಪ್ರಬುದ್ಧ ನಿರ್ದೇಶನದಿಂದ ಈ ಚಿತ್ರ ಪ್ರೇಕ್ಷಕರಿಗೆ ವಿಭಿನ್ನ ಅನುಭವವನ್ನು ನೀಡುತ್ತದೆ. ವೇಗದ ಮನರಂಜನೆಗಿಂತ ಭಾವನೆಗಳಿಗೆ ಹೆಚ್ಚು ಮಹತ್ವ ನೀಡುವ ಚಿತ್ರಗಳನ್ನು ಇಷ್ಟಪಡುವವರಿಗೆ ಇದು ಖಂಡಿತವಾಗಿಯೂ ತೃಪ್ತಿ ನೀಡುವ ಸಿನಿಮಾ. ಸಿನಿಮಾ ಮುಗಿದ ನಂತರವೂ ಅದರ ಸಂದೇಶ, ಪಾತ್ರಗಳ ನಿರ್ಧಾರಗಳು ಮತ್ತು ಕೆಲವು ಭಾವನಾತ್ಮಕ ದೃಶ್ಯಗಳು ಬಹಳ ಸಮಯ ಮನಸ್ಸಿನಲ್ಲಿ ಉಳಿಯುತ್ತವೆ. ಇದೇ ಒಂದು ಉತ್ತಮ ಚಿತ್ರದ ನಿಜವಾದ ಯಶಸ್ಸು ಎಂದು ಹೇಳಬಹುದು. ಕಥೆಯ ಆರಂಭವೇ ಒಂದು ವಿಚಿತ್ರ ಭಾವನೆಯನ್ನು ಹುಟ್ಟಿಸುತ್ತದೆ. ಮೊದಲ ಕೆಲವು ದೃಶ್ಯಗಳಲ್ಲಿ ಎಲ್ಲವೂ ಸಾಮಾನ್ಯ ಪ್ರೇಮಕಥೆಯಂತೆ ಕಾಣಿಸಿದರೂ, ಅದರೊಳಗೆ ಅಡಗಿರುವ ಭಾವನೆಗಳು ನಿಧಾನವಾಗಿ ಹೊರಬರುತ್ತವೆ. ನಾಯಕ ಮತ್ತು ನಾಯಕಿಯ ನಡುವಿನ ಸಂಬಂಧವು ಕೇವಲ ಪ್ರೀತಿಯ ಸುತ್ತ ಮಾತ್ರ ಸುತ್ತುವುದಿಲ್ಲ. ಆತ್ಮಗೌರವ, ನಂಬಿಕೆ, ನೋವು ಮತ್ತು ಮನುಷ್ಯನ ಮನಸ್ಸಿನ ಸಂಕೀರ್ಣತೆಯನ್ನು ಚಿತ್ರ ಚೆನ್ನಾಗಿ ತೋರಿಸುತ್ತದೆ. ಆರಂಭದಲ್ಲಿ ಪಾತ್ರಗಳು ಹೇಗೆ ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತವೆ ಎಂಬುದನ್ನು ನೈಜವಾಗಿ ಕಟ್ಟಿಕೊಡಲಾಗಿದೆ. ಕಥೆಯ ಗತಿ ನಿಧಾನವಾಗಿದ್ದರೂ ಅದು ಪ್ರೇಕ್ಷಕರಲ್ಲಿ ಕುತೂಹಲವನ್ನು ಉಳಿಸಿಕೊಳ್ಳುತ್ತದೆ. ನಾಯಕನ ಪಾತ್ರದಲ್ಲಿ ಆತ್ಮವಿಶ್ವಾಸ, ಅಹಂಕಾರ ಮತ್ತು ಪ್ರೀತಿಯ ನಡುವಿನ ಸಂಘರ್ಷವನ್ನು ಬಹಳ ನೈಜವಾಗಿ ತೋರಿಸಲಾಗಿದೆ. ಕೆಲವು ಸಂದರ್ಭಗಳಲ್ಲಿ ಅವನ ನಿರ್ಧಾರಗಳು ಸರಿಯೆಂದು ಅನಿಸಿದರೂ, ಮುಂದಿನ ಕ್ಷಣದಲ್ಲಿ ಅದೇ ನಿರ್ಧಾರಗಳು ಅವನ ಬದುಕಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ಚಿತ್ರ ಪರಿಣಾಮಕಾರಿಯಾಗಿ ಹೇಳುತ್ತದೆ. ನಾಯಕಿಯ ಪಾತ್ರ ಇನ್ನಷ್ಟು ಪ್ರಬಲವಾಗಿದೆ. ಅವಳು ಕೇವಲ ಪ್ರೀತಿಗಾಗಿ ಬದುಕುವ ವ್ಯಕ್ತಿಯಲ್ಲ, ತನ್ನ ಗೌರವವನ್ನು ಉಳಿಸಿಕೊಳ್ಳಲು ಬೇಕಾದಾಗ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಧೈರ್ಯವಿರುವ ಮಹಿಳೆಯಾಗಿ ಕಾಣಿಸುತ್ತಾಳೆ. ಈ ಕಾರಣದಿಂದ ಇಬ್ಬರ ನಡುವಿನ ಭಾವನಾತ್ಮಕ ಸಂಘರ್ಷವೇ ಚಿತ್ರದ ಪ್ರಮುಖ ಶಕ್ತಿಯಾಗಿದೆ. ಚಿತ್ರದ ಕಥೆ ಮುಂದುವರಿದಂತೆ ಸಂಬಂಧಗಳ ನಿಜವಾದ ಮುಖ ತೆರೆದುಕೊಳ್ಳುತ್ತದೆ. ಪ್ರೀತಿಯಲ್ಲಿ ನಂಬಿಕೆ ಒಡೆಯುವಾಗ ಮನುಷ್ಯ ಹೇಗೆ ಬದಲಾಗುತ್ತಾನೆ ಎಂಬುದನ್ನು ಹಲವು ದೃಶ್ಯಗಳಲ್ಲಿ ಮನಮುಟ್ಟುವ ರೀತಿಯಲ್ಲಿ ತೋರಿಸಲಾಗಿದೆ. ಸಂಭಾಷಣೆಗಳು ಅತಿಯಾಗಿ ಸಿನಿಮೀಯವಾಗಿಲ್ಲ. ನಿಜ ಜೀವನದಲ್ಲಿ ಕೇಳುವಂತಹ ಸರಳ ಮಾತುಗಳ ಮೂಲಕವೇ ಪಾತ್ರಗಳ ಭಾವನೆಗಳನ್ನು ವ್ಯಕ್ತಪಡಿಸಿರುವುದು ಚಿತ್ರದ ದೊಡ್ಡ ವಿಶೇಷ. ಕೆಲವು ದೃಶ್ಯಗಳಲ್ಲಿ ಮಾತಿಗಿಂತ ಮೌನವೇ ಹೆಚ್ಚು ಪರಿಣಾಮಕಾರಿಯಾಗಿದೆ. ಚಿತ್ರದ ಛಾಯಾಗ್ರಹಣ ಗಮನ ಸೆಳೆಯುತ್ತದೆ. ನಗರ ಜೀವನದ ಗದ್ದಲವಾಗಲಿ ಅಥವಾ ಏಕಾಂತದ ಕ್ಷಣಗಳಾಗಲಿ, ಪ್ರತಿಯೊಂದು ಫ್ರೇಮ್ ಕಥೆಯ ಮನಸ್ಥಿತಿಗೆ ಹೊಂದಿಕೆಯಾಗುವಂತೆ ಮೂಡಿಬಂದಿದೆ. ಬಣ್ಣಗಳ ಬಳಕೆ ಕೂಡ ಪಾತ್ರಗಳ ಭಾವನೆಗಳಿಗೆ ತಕ್ಕಂತೆ ಬದಲಾಗುತ್ತದೆ. ಸಂತೋಷದ ಸಂದರ್ಭಗಳಲ್ಲಿ ಬೆಳಕು ಹೆಚ್ಚಾಗಿ ಕಾಣಿಸಿದರೆ, ದುಃಖದ ಕ್ಷಣಗಳಲ್ಲಿ ಗಾಢ ಬಣ್ಣಗಳು ಕಥೆಯ ಭಾವನೆಯನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತವೆ. ಸಂಗೀತ ಚಿತ್ರದ ಮತ್ತೊಂದು ಬಲವಾಗಿದೆ. ಹಿನ್ನೆಲೆ ಸಂಗೀತ ಅನಗತ್ಯವಾಗಿ ಜೋರಾಗಿಲ್ಲ. ಭಾವನಾತ್ಮಕ ದೃಶ್ಯಗಳಲ್ಲಿ ಅದು ಕಥೆಯೊಂದಿಗೆ ಬೆರೆತು ಹೋಗುತ್ತದೆ. ಹಾಡುಗಳು ಕಥೆಯ ಹರಿವಿಗೆ ಅಡ್ಡಿಯಾಗದೆ ಪಾತ್ರಗಳ ಮನಸ್ಸಿನ ಸ್ಥಿತಿಯನ್ನು ವ್ಯಕ್ತಪಡಿಸಲು ಸಹಾಯ ಮಾಡುತ್ತವೆ. ಕೆಲವು ಹಾಡುಗಳು ಚಿತ್ರ ಮುಗಿದ ನಂತರವೂ ಮನಸ್ಸಿನಲ್ಲಿ ಉಳಿಯುವಂತಿವೆ. ಪೋಷಕ ಪಾತ್ರಗಳಿಗೂ ಚಿತ್ರದಲ್ಲಿ ಸಮರ್ಪಕ ಮಹತ್ವ ನೀಡಲಾಗಿದೆ. ಸ್ನೇಹಿತರು, ಕುಟುಂಬದವರು ಮತ್ತು ಇತರ ಪಾತ್ರಗಳು ಕೇವಲ ಕಥೆಯನ್ನು ಮುಂದಕ್ಕೆ ಸಾಗಿಸಲು ಇರುವವರಂತೆ ಕಾಣುವುದಿಲ್ಲ. ಪ್ರತಿಯೊಬ್ಬರೂ ಕಥೆಯ ಭಾವನಾತ್ಮಕ ಅಂಶಕ್ಕೆ ತಮ್ಮದೇ ಆದ ಕೊಡುಗೆ ನೀಡುತ್ತಾರೆ. ವಿಶೇಷವಾಗಿ ಕುಟುಂಬದ ದೃಶ್ಯಗಳು ಹಲವರಿಗೆ ತಮ್ಮ ಬದುಕಿನ ಅನುಭವಗಳನ್ನು ನೆನಪಿಸುವಷ್ಟು ನೈಜವಾಗಿವೆ. ಚಿತ್ರದ ದೊಡ್ಡ ಬಲ ಅದರ ಭಾವನಾತ್ಮಕ ಆಳ. ಇಲ್ಲಿ ಪ್ರೀತಿ ಎಂದರೆ ಕೇವಲ ಒಟ್ಟಿಗೆ ಇರುವುದಲ್ಲ, ಕೆಲವೊಮ್ಮೆ ದೂರ ಹೋಗುವುದು ಪ್ರೀತಿಯ ಒಂದು ರೂಪವಾಗಬಹುದು ಎಂಬ ವಿಚಾರವನ್ನು ಚಿತ್ರ ಸೂಕ್ಷ್ಮವಾಗಿ ಹೇಳುತ್ತದೆ. ಯಾರನ್ನಾದರೂ ಪ್ರೀತಿಸುವುದು ಸುಲಭ, ಆದರೆ ಆ ಸಂಬಂಧವನ್ನು ಉಳಿಸಿಕೊಳ್ಳಲು ಬೇಕಾಗುವ ತಾಳ್ಮೆ ಮತ್ತು ನಂಬಿಕೆಯ ಮಹತ್ವವನ್ನು ಚಿತ್ರ ಹಲವು ಸಂದರ್ಭಗಳಲ್ಲಿ ನೆನಪಿಸುತ್ತದೆ. ಆದರೆ ಚಿತ್ರ ಸಂಪೂರ್ಣವಾಗಿ ದೋಷರಹಿತ ಎಂದು ಹೇಳಲು ಸಾಧ್ಯವಿಲ್ಲ. ಮಧ್ಯಭಾಗದಲ್ಲಿ ಕೆಲವು ದೃಶ್ಯಗಳು ಸ್ವಲ್ಪ ಉದ್ದವಾಗಿ ಅನಿಸುತ್ತವೆ. ಕೆಲವು ಘಟನೆಗಳನ್ನು ಇನ್ನಷ್ಟು ಸಂಕ್ಷಿಪ್ತವಾಗಿ ಹೇಳಬಹುದಿತ್ತು. ಇದರಿಂದ ಕಥೆಯ ವೇಗ ಕೆಲವು ಕ್ಷಣಗಳಲ್ಲಿ ಕುಂಠಿತವಾಗುತ್ತದೆ. ಆದರೂ ನಂತರದ ಬೆಳವಣಿಗೆಗಳು ಮತ್ತೆ ಪ್ರೇಕ್ಷಕರ ಆಸಕ್ತಿಯನ್ನು ಹೆಚ್ಚಿಸುತ್ತವೆ. ನಟರ ಅಭಿನಯ ಚಿತ್ರದ ಪ್ರಮುಖ ಆಕರ್ಷಣೆ. ನಾಯಕ ತನ್ನ ಪಾತ್ರದ ಭಾವನಾತ್ಮಕ ಏರಿಳಿತಗಳನ್ನು ಸಮರ್ಥವಾಗಿ ನಿರ್ವಹಿಸಿದ್ದಾನೆ. ಕೋಪ, ಪ್ರೀತಿ, ನಿರಾಶೆ ಮತ್ತು ಪಶ್ಚಾತ್ತಾಪದ ಕ್ಷಣಗಳಲ್ಲಿ ಅವನ ಅಭಿನಯ ನೈಜವಾಗಿ ಕಾಣಿಸುತ್ತದೆ. ನಾಯಕಿಯ ಅಭಿನಯ ಇನ್ನಷ್ಟು ಪ್ರಭಾವಶಾಲಿಯಾಗಿದೆ. ಕಣ್ಣಿನ ಅಭಿವ್ಯಕ್ತಿ ಮತ್ತು ಸಂಭಾಷಣೆಯ ಮೂಲಕವೇ ಅನೇಕ ಭಾವನೆಗಳನ್ನು ವ್ಯಕ್ತಪಡಿಸಿರುವುದು ಗಮನಾರ್ಹ. ಚಿತ್ರವು ಸಂಬಂಧಗಳಲ್ಲಿ ಆತ್ಮಗೌರವದ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಕ್ಷಮೆ ಕೇಳುವುದು ದುರ್ಬಲತೆಯಲ್ಲ ಮತ್ತು ತಪ್ಪು ಮಾಡಿದಾಗ ಅದನ್ನು ಒಪ್ಪಿಕೊಳ್ಳುವುದು ದೊಡ್ಡ ಗುಣ ಎಂಬ ಸಂದೇಶವನ್ನು ಸೂಕ್ಷ್ಮವಾಗಿ ನೀಡುತ್ತದೆ. ಪ್ರೀತಿಯ ಹೆಸರಿನಲ್ಲಿ ಎಲ್ಲವನ್ನೂ ಸಹಿಸಬೇಕೆಂಬ ಕಲ್ಪನೆಯನ್ನು ಚಿತ್ರ ಪ್ರಶ್ನಿಸುತ್ತದೆ. ಗೌರವವಿಲ್ಲದ ಸಂಬಂಧ ಎಷ್ಟು ಅಪಾಯಕಾರಿ ಆಗಬಹುದು ಎಂಬುದನ್ನು ಮನಮುಟ್ಟುವ ರೀತಿಯಲ್ಲಿ ತೋರಿಸಲಾಗಿದೆ.
ಕಥೆಯ ಕ್ಲೈಮ್ಯಾಕ್ಸ್ ಅತಿಯಾದ ನಾಟಕೀಯತೆಯನ್ನು ಅವಲಂಬಿಸದೆ ಭಾವನಾತ್ಮಕವಾಗಿ ಕಟ್ಟಲಾಗಿದೆ. ಕೊನೆಯ ಕ್ಷಣಗಳಲ್ಲಿ ಪಾತ್ರಗಳ ನಿರ್ಧಾರಗಳು ಪ್ರೇಕ್ಷಕರಿಗೆ ಹಲವು ಪ್ರಶ್ನೆಗಳನ್ನು ಮೂಡಿಸುತ್ತವೆ. ಎಲ್ಲ ಸಮಸ್ಯೆಗಳಿಗೂ ಸುಲಭ ಉತ್ತರ ಇರುವುದಿಲ್ಲ ಎಂಬ ಸತ್ಯವನ್ನು ಚಿತ್ರ ಒಪ್ಪಿಕೊಳ್ಳುತ್ತದೆ. ಇದೇ ಕಾರಣದಿಂದ ಅಂತ್ಯ ಹೆಚ್ಚು ನೈಜವಾಗಿ ಭಾಸವಾಗುತ್ತದೆ. ತಾಂತ್ರಿಕವಾಗಿ ಚಿತ್ರ ಉತ್ತಮ ಮಟ್ಟದಲ್ಲಿದೆ. ಸಂಕಲನ ಸಮರ್ಪಕವಾಗಿದೆ. ಧ್ವನಿ ವಿನ್ಯಾಸ ಮತ್ತು ಹಿನ್ನೆಲೆ ಸಂಗೀತದ ಹೊಂದಾಣಿಕೆ ಚಿತ್ರದ ಭಾವನಾತ್ಮಕ ಪರಿಣಾಮವನ್ನು ಹೆಚ್ಚಿಸುತ್ತದೆ. ವಸ್ತ್ರ ವಿನ್ಯಾಸ ಮತ್ತು ಕಲಾ ನಿರ್ದೇಶನವೂ ಕಥೆಯ ವಾತಾವರಣಕ್ಕೆ ಸರಿಯಾಗಿ ಹೊಂದಿಕೊಳ್ಳುತ್ತವೆ. ಒಟ್ಟಾರೆಯಾಗಿ ಈ ಚಿತ್ರ ಪ್ರೀತಿ, ನಂಬಿಕೆ, ಆತ್ಮಗೌರವ ಮತ್ತು ಜೀವನದ ಕಠಿಣ ನಿರ್ಧಾರಗಳ ಬಗ್ಗೆ ಮಾತನಾಡುವ ಭಾವನಾತ್ಮಕ ಅನುಭವವನ್ನು ನೀಡುತ್ತದೆ. ವೇಗದ ಮನರಂಜನೆಯಿಗಿಂತ ಪಾತ್ರಗಳ ಮನಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಲು ಇಷ್ಟಪಡುವ ಪ್ರೇಕ್ಷಕರಿಗೆ ಇದು ಹೆಚ್ಚು ಇಷ್ಟವಾಗುವ ಸಾಧ್ಯತೆಯಿದೆ. ಕೆಲವು ನಿಧಾನಗತಿಯ ಕ್ಷಣಗಳಿದ್ದರೂ ಉತ್ತಮ ಅಭಿನಯ, ಮನಮುಟ್ಟುವ ಸಂಗೀತ, ನೈಜ ಸಂಭಾಷಣೆಗಳು ಮತ್ತು ಭಾವನಾತ್ಮಕ ಕಥನದಿಂದ ಚಿತ್ರ ತನ್ನದೇ ಆದ ಗುರುತನ್ನು ಮೂಡಿಸುತ್ತದೆ. ಸಿನಿಮಾ ಮುಗಿದ ನಂತರವೂ ಅದರ ಕೆಲವು ದೃಶ್ಯಗಳು ಮತ್ತು ಸಂದೇಶಗಳು ಪ್ರೇಕ್ಷಕರ ಮನಸ್ಸಿನಲ್ಲಿ ಬಹಳ ಸಮಯ ಉಳಿಯುತ್ತವೆ. ಕಥೆಯ ದ್ವಿತೀಯ ಭಾಗದಲ್ಲಿ ಪಾತ್ರಗಳೊಳಗಿನ ಭಾವನೆಗಳು ಇನ್ನಷ್ಟು ಆಳವಾಗಿ ಅನಾವರಣಗೊಳ್ಳುತ್ತವೆ. ಆರಂಭದಲ್ಲಿ ಸರಳವಾಗಿ ಕಂಡಿದ್ದ ಸಂಬಂಧಗಳು ಈಗ ಸಂಕೀರ್ಣ ಸ್ವರೂಪ ಪಡೆಯುತ್ತವೆ. ಒಮ್ಮೆ ಪರಸ್ಪರ ವಿಶ್ವಾಸದಿಂದ ಬದುಕುತ್ತಿದ್ದ ಇಬ್ಬರ ನಡುವೆ ಮೂಡುವ ಅಂತರವನ್ನು ಚಿತ್ರ ನಿಧಾನವಾಗಿ ಕಟ್ಟಿಕೊಡುತ್ತದೆ. ಈ ಬದಲಾವಣೆ ಯಾವುದೇ ದೊಡ್ಡ ಘಟನೆಗಳಿಂದ ಅಲ್ಲ, ಸಣ್ಣ ಸಣ್ಣ ತಪ್ಪು ಅರ್ಥೈಸಿಕೊಳ್ಳುವಿಕೆಗಳು ಮತ್ತು ಮಾತಿನ ಕೊರತೆಯಿಂದ ಉಂಟಾಗುತ್ತದೆ ಎಂಬುದನ್ನು ಚಿತ್ರ ನೈಜವಾಗಿ ತೋರಿಸುತ್ತದೆ. ಇದೇ ಕಾರಣದಿಂದ ಕಥೆ ಅನೇಕ ಪ್ರೇಕ್ಷಕರ ವೈಯಕ್ತಿಕ ಜೀವನಕ್ಕೂ ಹತ್ತಿರವಾದ ಅನುಭವವನ್ನು ನೀಡುತ್ತದೆ. ನಾಯಕ ತನ್ನ ನಿರ್ಧಾರಗಳ ಪರಿಣಾಮವನ್ನು ನಿಧಾನವಾಗಿ ಅರಿಯಲು ಆರಂಭಿಸುತ್ತಾನೆ. ಅವನಿಗೆ ಎಲ್ಲವೂ ತನ್ನ ನಿಯಂತ್ರಣದಲ್ಲಿ ಇದೆ ಎಂಬ ಭಾವನೆ ಮೊದಲ ಭಾಗದಲ್ಲಿ ಕಂಡಿದ್ದರೆ, ಇಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತದೆ. ಜೀವನ ಯಾವಾಗಲೂ ನಮ್ಮ ಯೋಜನೆಯಂತೆ ನಡೆಯುವುದಿಲ್ಲ ಎಂಬ ಸತ್ಯ ಅವನ ಎದುರು ನಿಂತುಕೊಳ್ಳುತ್ತದೆ. ಅವನ ಮುಖದಲ್ಲಿ ಕಾಣುವ ಪಶ್ಚಾತ್ತಾಪ ಮತ್ತು ಮನಸ್ಸಿನ ಗೊಂದಲವನ್ನು ನಟ ಅತ್ಯಂತ ಸಹಜವಾಗಿ ಅಭಿನಯಿಸಿದ್ದಾನೆ. ಯಾವುದೇ ಅತಿಯಾದ ನಾಟಕೀಯತೆ ಇಲ್ಲದೆ ಕೇವಲ ಅಭಿವ್ಯಕ್ತಿಗಳ ಮೂಲಕವೇ ಅವನ ಮನಸ್ಥಿತಿಯನ್ನು ತೋರಿಸಿರುವುದು ಚಿತ್ರದ ದೊಡ್ಡ ಯಶಸ್ಸು. ಇನ್ನೊಂದೆಡೆ ನಾಯಕಿಯ ಪಾತ್ರ ಮತ್ತಷ್ಟು ಗಟ್ಟಿಯಾಗುತ್ತದೆ. ಅವಳು ತನ್ನ ಜೀವನವನ್ನು ಇತರರ ನಿರ್ಧಾರಗಳಿಗೆ ಬಿಟ್ಟುಕೊಡುವ ವ್ಯಕ್ತಿಯಲ್ಲ ಎಂಬುದು ಈ ಭಾಗದಲ್ಲಿ ಸ್ಪಷ್ಟವಾಗುತ್ತದೆ. ಪ್ರೀತಿಯಿದ್ದರೂ ಆತ್ಮಗೌರವವನ್ನು ಕಳೆದುಕೊಳ್ಳಲು ಸಿದ್ಧಳಲ್ಲ ಎಂಬ ದೃಢ ನಿಲುವು ಅವಳ ಪಾತ್ರವನ್ನು ಇನ್ನಷ್ಟು ಪ್ರಭಾವಶಾಲಿಯಾಗಿಸುತ್ತದೆ. ಅವಳು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರಕ್ಕೂ ಸೂಕ್ತ ಕಾರಣಗಳಿರುವುದರಿಂದ ಪ್ರೇಕ್ಷಕರು ಅವಳ ಭಾವನೆಗಳನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳುತ್ತಾರೆ. ಚಿತ್ರದಲ್ಲಿ ಸಂಬಂಧಗಳ ಬಗ್ಗೆ ನೀಡಿರುವ ಸಂದೇಶ ಬಹಳ ಪರಿಣಾಮಕಾರಿಯಾಗಿದೆ. ಒಬ್ಬರನ್ನು ಪ್ರೀತಿಸುವುದಷ್ಟೇ ಸಾಕಾಗುವುದಿಲ್ಲ, ಅವರನ್ನು ಅರ್ಥಮಾಡಿಕೊಳ್ಳುವ ಪ್ರಯತ್ನವೂ ಇರಬೇಕು ಎಂಬ ವಿಚಾರವನ್ನು ಹಲವು ದೃಶ್ಯಗಳು ಒತ್ತಿ ಹೇಳುತ್ತವೆ. ಅಹಂಕಾರ ಮತ್ತು ಮೌನ ಎರಡೂ ಸಂಬಂಧಗಳನ್ನು ಹೇಗೆ ನಿಧಾನವಾಗಿ ಮುರಿಯುತ್ತವೆ ಎಂಬುದನ್ನು ಕಥೆ ಅತ್ಯಂತ ಸೂಕ್ಷ್ಮವಾಗಿ ನಿರೂಪಿಸುತ್ತದೆ. ಯಾವುದೇ ಉಪದೇಶದ ರೀತಿಯಲ್ಲಿ ಹೇಳದೆ, ಪಾತ್ರಗಳ ಅನುಭವಗಳ ಮೂಲಕ ಈ ಸಂದೇಶವನ್ನು ತಲುಪಿಸಿರುವುದು ಚಿತ್ರಕಥೆಯ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ. ಈ ಭಾಗದಲ್ಲಿ ಕೆಲವು ಹೊಸ ಪಾತ್ರಗಳ ಪ್ರವೇಶವೂ ಕಥೆಗೆ ಹೊಸ ಆಯಾಮ ನೀಡುತ್ತದೆ. ಅವರು ಕೇವಲ ಕಥೆಯನ್ನು ತುಂಬುವ ಪಾತ್ರಗಳಲ್ಲ, ನಾಯಕ ಮತ್ತು ನಾಯಕಿಯ ಜೀವನದಲ್ಲಿ ಬದಲಾವಣೆಗೆ ಕಾರಣವಾಗುವ ವ್ಯಕ್ತಿಗಳಾಗಿ ಕಾಣಿಸಿಕೊಳ್ಳುತ್ತಾರೆ. ಕೆಲವರು ಉತ್ತಮ ಸಲಹೆ ನೀಡಿದರೆ, ಇನ್ನೂ ಕೆಲವರು ಪರಿಸ್ಥಿತಿಯನ್ನು ಮತ್ತಷ್ಟು ಕಠಿಣಗೊಳಿಸುತ್ತಾರೆ. ಇದರಿಂದ ಕಥೆಯಲ್ಲಿನ ಸಂಘರ್ಷ ಇನ್ನಷ್ಟು ನೈಜವಾಗುತ್ತದೆ. ಸಂಭಾಷಣೆಗಳು ಈ ಭಾಗದಲ್ಲಿಯೂ ಚಿತ್ರದ ಬಲವಾಗಿವೆ. ವಿಶೇಷವಾಗಿ ಭಾವನಾತ್ಮಕ ದೃಶ್ಯಗಳಲ್ಲಿ ಬಳಸಿರುವ ಸರಳ ಪದಗಳು ನೇರವಾಗಿ ಮನಸ್ಸಿಗೆ ತಾಕುತ್ತವೆ. ಕೆಲವೊಮ್ಮೆ ಒಂದು ಸಣ್ಣ ವಾಕ್ಯವೇ ದೀರ್ಘ ಭಾಷಣಕ್ಕಿಂತ ಹೆಚ್ಚು ಪರಿಣಾಮ ಬೀರುತ್ತದೆ ಎಂಬುದನ್ನು ಚಿತ್ರ ಸಾಬೀತುಪಡಿಸುತ್ತದೆ. ನಾಯಕ ಮತ್ತು ನಾಯಕಿಯ ನಡುವಿನ ಮೌನ ಕ್ಷಣಗಳೂ ಕೂಡ ಹಲವಾರು ಭಾವನೆಗಳನ್ನು ಹೇಳುವಷ್ಟು ಪರಿಣಾಮಕಾರಿಯಾಗಿವೆ. ಛಾಯಾಗ್ರಹಣ ಈ ಭಾಗದಲ್ಲಿಯೂ ಅತ್ಯುತ್ತಮವಾಗಿದೆ. ಮಳೆ, ರಾತ್ರಿ ಮತ್ತು ಖಾಲಿ ರಸ್ತೆಗಳಂತಹ ದೃಶ್ಯಗಳನ್ನು ಬಳಸಿಕೊಂಡು ಪಾತ್ರಗಳ ಏಕಾಂತವನ್ನು ಪರಿಣಾಮಕಾರಿಯಾಗಿ ಚಿತ್ರಿಸಲಾಗಿದೆ. ಕ್ಯಾಮೆರಾ ಚಲನೆ ಮತ್ತು ಬೆಳಕಿನ ಬಳಕೆ ದೃಶ್ಯಗಳ ಭಾವನೆಯನ್ನು ಇನ್ನಷ್ಟು ಗಾಢಗೊಳಿಸುತ್ತವೆ. ಪ್ರತಿಯೊಂದು ಫ್ರೇಮ್ ಕಥೆಯ ಮನಸ್ಥಿತಿಗೆ ಹೊಂದಿಕೊಂಡಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಹಿನ್ನೆಲೆ ಸಂಗೀತವೂ ಈ ಭಾಗದಲ್ಲಿ ಪ್ರಮುಖ ಪಾತ್ರವಹಿಸುತ್ತದೆ. ದುಃಖದ ಕ್ಷಣಗಳಲ್ಲಿ ಮೃದುವಾದ ಸಂಗೀತ ಭಾವನೆಯನ್ನು ಹೆಚ್ಚಿಸಿದರೆ, ಉದ್ವಿಗ್ನ ದೃಶ್ಯಗಳಲ್ಲಿ ಸಂಗೀತದ ತೀವ್ರತೆ ಪ್ರೇಕ್ಷಕರನ್ನು ಕಥೆಯೊಳಗೆ ಸೆಳೆಯುತ್ತದೆ. ಯಾವುದೇ ಸಂದರ್ಭದಲ್ಲೂ ಸಂಗೀತ ಕಥೆಯನ್ನು ಮೀರಲು ಪ್ರಯತ್ನಿಸುವುದಿಲ್ಲ, ಅದರೊಂದಿಗೆ ಬೆರೆತು ಹೋಗುತ್ತದೆ. ಮಧ್ಯಭಾಗದಲ್ಲಿ ಕಥೆ ಸ್ವಲ್ಪ ನಿಧಾನಗತಿಯಲ್ಲಿ ಸಾಗಿದರೂ ಅದು ಪಾತ್ರಗಳ ಮನಸ್ಸಿನ ಬದಲಾವಣೆಯನ್ನು ಅರ್ಥಮಾಡಿಕೊಳ್ಳಲು ಅಗತ್ಯವೆನಿಸುತ್ತದೆ.
ವೇಗದ ನಿರೂಪಣೆಗೆ ಬದಲಾಗಿ ಭಾವನೆಗಳಿಗೆ ಹೆಚ್ಚು ಸಮಯ ನೀಡಿರುವುದು ಕೆಲವು ಪ್ರೇಕ್ಷಕರಿಗೆ ಇಷ್ಟವಾಗಬಹುದು. ಆದರೆ ವೇಗದ ಕಥೆಯನ್ನು ನಿರೀಕ್ಷಿಸುವವರಿಗೆ ಕೆಲವು ದೃಶ್ಯಗಳು ಉದ್ದವಾಗಿ ಅನಿಸುವ ಸಾಧ್ಯತೆಯೂ ಇದೆ. ಈ ಭಾಗದ ಪ್ರಮುಖ ಅಂಶವೆಂದರೆ ಕ್ಷಮೆಯ ಅರ್ಥದ ಬಗ್ಗೆ ಮೂಡುವ ಪ್ರಶ್ನೆಗಳು. ತಪ್ಪು ಮಾಡಿದ ವ್ಯಕ್ತಿಯನ್ನು ಕ್ಷಮಿಸಬೇಕೇ ಅಥವಾ ಆತ್ಮಗೌರವವನ್ನು ಉಳಿಸಿಕೊಳ್ಳಬೇಕೇ ಎಂಬ ದ್ವಂದ್ವವನ್ನು ಚಿತ್ರ ಪರಿಣಾಮಕಾರಿಯಾಗಿ ತೋರಿಸುತ್ತದೆ. ಇದಕ್ಕೆ ನೇರ ಉತ್ತರ ನೀಡದೆ ಪ್ರೇಕ್ಷಕರೇ ತಮ್ಮದೇ ಆದ ನಿರ್ಧಾರಕ್ಕೆ ಬರಲು ಅವಕಾಶ ನೀಡುತ್ತದೆ. ಇದೇ ಚಿತ್ರದ ಕಥನ ಶೈಲಿಯ ವಿಶೇಷತೆ. ಒಟ್ಟಿನಲ್ಲಿ ದ್ವಿತೀಯ ಭಾಗವು ಮೊದಲ ಭಾಗದಲ್ಲಿ ಆರಂಭವಾದ ಭಾವನಾತ್ಮಕ ಪಯಣವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ. ಪಾತ್ರಗಳ ಒಳಜಗತ್ತು, ಸಂಬಂಧಗಳ ಸವಾಲುಗಳು, ನಂಬಿಕೆಯ ಮಹತ್ವ ಮತ್ತು ಜೀವನದ ಕಠಿಣ ಸತ್ಯಗಳನ್ನು ಮನಮುಟ್ಟುವ ರೀತಿಯಲ್ಲಿ ಚಿತ್ರಿಸಿರುವುದರಿಂದ ಈ ಭಾಗ ಕಥೆಯ ಭಾವನಾತ್ಮಕ ತೂಕವನ್ನು ಹೆಚ್ಚಿಸುತ್ತದೆ. ಮುಂದಿನ ಭಾಗದಲ್ಲಿ ಕಥೆ ಯಾವ ದಿಕ್ಕಿನಲ್ಲಿ ಸಾಗುತ್ತದೆ ಎಂಬ ಕುತೂಹಲವನ್ನು ಯಶಸ್ವಿಯಾಗಿ ಉಳಿಸಿಕೊಳ್ಳುವ ಮೂಲಕ ಈ ಭಾಗ ತನ್ನ ಕೆಲಸವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುತ್ತದೆ. ಚಿತ್ರದ ಅಂತಿಮ ಭಾಗದಲ್ಲಿ ಕಥೆ ತನ್ನ ಭಾವನಾತ್ಮಕ ಪರಾಕಾಷ್ಠೆಯನ್ನು ತಲುಪುತ್ತದೆ. ಮೊದಲ 2 ಭಾಗಗಳಲ್ಲಿ ನಿಧಾನವಾಗಿ ಕಟ್ಟಿಕೊಟ್ಟಿದ್ದ ಎಲ್ಲಾ ಸಂಬಂಧಗಳು, ನಿರ್ಧಾರಗಳು ಮತ್ತು ಭಾವನೆಗಳು ಇಲ್ಲಿ ಒಂದೊಂದಾಗಿ ತಮ್ಮ ಪರಿಣಾಮವನ್ನು ತೋರಿಸಲು ಆರಂಭಿಸುತ್ತವೆ. ಕಥೆಯ ಪ್ರಮುಖ ಪಾತ್ರಗಳು ತಮ್ಮ ಜೀವನದ ಅತ್ಯಂತ ಕಠಿಣ ಕ್ಷಣಗಳನ್ನು ಎದುರಿಸುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಇಲ್ಲಿ ಯಾವುದೇ ಪಾತ್ರ ಸಂಪೂರ್ಣವಾಗಿ ಸರಿ ಅಥವಾ ತಪ್ಪು ಎನ್ನುವ ರೀತಿಯಲ್ಲಿ ಚಿತ್ರಿಸಲ್ಪಟ್ಟಿಲ್ಲ. ಪ್ರತಿಯೊಬ್ಬರ ನಿರ್ಧಾರಗಳ ಹಿಂದೆ ಅವರದೇ ಆದ ಕಾರಣಗಳಿವೆ ಎಂಬುದನ್ನು ನಿರ್ದೇಶಕರು ಸಮತೋಲನದಿಂದ ತೋರಿಸಿರುವುದು ಈ ಭಾಗದ ದೊಡ್ಡ ಶಕ್ತಿಯಾಗಿದೆ. ನಾಯಕನ ಪಯಣ ಈ ಭಾಗದಲ್ಲಿ ಸಂಪೂರ್ಣವಾಗಿ ಬದಲಾಗುತ್ತದೆ. ಜೀವನದಲ್ಲಿ ಕಳೆದುಕೊಂಡದ್ದನ್ನು ಮರಳಿ ಪಡೆಯುವುದು ಎಷ್ಟು ಕಷ್ಟ ಎಂಬ ಅರಿವು ಅವನಿಗೆ ಆಗುತ್ತದೆ. ಕೆಲವೊಮ್ಮೆ ಕ್ಷಮೆ ಕೇಳುವುದೇ ಸಾಕಾಗುವುದಿಲ್ಲ, ಅದಕ್ಕೆ ನಂಬಿಕೆಯನ್ನು ಮತ್ತೆ ಗಳಿಸುವ ಪ್ರಯತ್ನವೂ ಬೇಕಾಗುತ್ತದೆ ಎಂಬ ಸಂದೇಶವನ್ನು ಅವನ ಪಾತ್ರದ ಮೂಲಕ ಚಿತ್ರ ಅತ್ಯಂತ ಪರಿಣಾಮಕಾರಿಯಾಗಿ ಹೇಳುತ್ತದೆ. ಮೊದಲಿನಿಂದಲೂ ಆತ್ಮವಿಶ್ವಾಸದಿಂದ ನಡೆದುಕೊಂಡ ವ್ಯಕ್ತಿ, ಕೊನೆಯಲ್ಲಿ ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುವ ವಿನಮ್ರ ವ್ಯಕ್ತಿಯಾಗಿ ಬದಲಾಗುವ ಬೆಳವಣಿಗೆ ಸಹಜವಾಗಿ ಮೂಡಿಬಂದಿದೆ. ನಾಯಕಿಯ ಪಾತ್ರ ಈ ಭಾಗದಲ್ಲಿಯೂ ತನ್ನ ದೃಢತೆಯನ್ನು ಕಾಪಾಡಿಕೊಳ್ಳುತ್ತದೆ. ಭಾವನೆಗಳಿಗೆ ಮಣಿದು ತನ್ನ ತೀರ್ಮಾನವನ್ನು ಬದಲಾಯಿಸುವ ಬದಲು, ತನ್ನ ಬದುಕಿಗೆ ಯಾವುದು ಸರಿಯೆಂದು ಆಲೋಚಿಸಿ ನಿರ್ಧಾರ ತೆಗೆದುಕೊಳ್ಳುವ ವ್ಯಕ್ತಿಯಾಗಿ ಅವಳು ಕಾಣಿಸುತ್ತಾಳೆ. ಈ ರೀತಿಯ ಪಾತ್ರ ನಿರ್ಮಾಣ ಇತ್ತೀಚಿನ ಭಾವನಾತ್ಮಕ ಚಿತ್ರಗಳಲ್ಲಿ ವಿಶೇಷವಾಗಿ ಗಮನ ಸೆಳೆಯುವ ಅಂಶವಾಗಿದೆ. ಪ್ರೀತಿ ಇದ್ದರೂ ಆತ್ಮಗೌರವವನ್ನು ಕಳೆದುಕೊಳ್ಳಬಾರದು ಎಂಬ ಸಂದೇಶ ಅವಳ ಪಾತ್ರದ ಮೂಲಕ ಸ್ಪಷ್ಟವಾಗಿ ತಲುಪುತ್ತದೆ. ಚಿತ್ರದ ಕ್ಲೈಮ್ಯಾಕ್ಸ್ ಯಾವುದೇ ಅತಿಯಾದ ತಿರುವುಗಳ ಮೇಲೆ ಅವಲಂಬಿಸಿಲ್ಲ. ಬದಲಿಗೆ ಪಾತ್ರಗಳ ಮನಸ್ಸಿನಲ್ಲಿರುವ ಸಂಘರ್ಷವೇ ಪ್ರಮುಖವಾಗುತ್ತದೆ. ಈ ಕಾರಣದಿಂದ ಕೊನೆಯ ದೃಶ್ಯಗಳು ಹೆಚ್ಚು ನೈಜವಾಗಿ ಭಾಸವಾಗುತ್ತವೆ. ಜೀವನದಲ್ಲಿ ಪ್ರತಿಯೊಂದು ಕಥೆಯೂ ಕಾಲ್ಪನಿಕ ಸುಖಾಂತ್ಯವನ್ನು ಪಡೆಯುವುದಿಲ್ಲ ಎಂಬ ಸತ್ಯವನ್ನು ಚಿತ್ರ ಒಪ್ಪಿಕೊಳ್ಳುತ್ತದೆ. ಇದೇ ಚಿತ್ರದ ಭಾವನಾತ್ಮಕ ಪರಿಣಾಮವನ್ನು ಹೆಚ್ಚಿಸುವ ಪ್ರಮುಖ ಕಾರಣವಾಗಿದೆ. ಕೊನೆಯ ಭಾಗದಲ್ಲಿ ಸಂಭಾಷಣೆಗಳ ಗುಣಮಟ್ಟ ಮತ್ತಷ್ಟು ಉತ್ತಮವಾಗುತ್ತದೆ. ಪಾತ್ರಗಳು ಮಾತನಾಡುವ ಪ್ರತಿಯೊಂದು ಮಾತಿಗೂ ಅರ್ಥವಿರುತ್ತದೆ. ವಿಶೇಷವಾಗಿ ಕ್ಷಮೆ, ನಂಬಿಕೆ ಮತ್ತು ಜೀವನದ ಹೊಸ ಆರಂಭದ ಬಗ್ಗೆ ಬರುವ ಸಂಭಾಷಣೆಗಳು ಪ್ರೇಕ್ಷಕರ ಮನಸ್ಸಿನಲ್ಲಿ ದೀರ್ಘಕಾಲ ಉಳಿಯುವಂತಿವೆ. ಅನಗತ್ಯ ಸಂಭಾಷಣೆಗಳಿಲ್ಲದೆ ಕಥೆಯನ್ನು ಮುನ್ನಡೆಸಿರುವುದು ನಿರ್ದೇಶಕರ ಪ್ರೌಢತೆಯನ್ನು ತೋರಿಸುತ್ತದೆ. ಸಂಗೀತದ ಬಳಕೆ ಕ್ಲೈಮ್ಯಾಕ್ಸ್ನಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿದೆ. ಕೆಲವು ದೃಶ್ಯಗಳಲ್ಲಿ ಹಿನ್ನೆಲೆ ಸಂಗೀತ ತುಂಬಾ ಮೃದುವಾಗಿದ್ದು ಪಾತ್ರಗಳ ಭಾವನೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ. ಕೆಲವೊಮ್ಮೆ ಸಂಪೂರ್ಣ ಮೌನವನ್ನು ಬಳಸಿರುವ ವಿಧಾನವು ದೃಶ್ಯಗಳ ತೀವ್ರತೆಯನ್ನು ಹೆಚ್ಚಿಸುತ್ತದೆ. ಇದು ಪ್ರೇಕ್ಷಕರನ್ನು ಪಾತ್ರಗಳ ಭಾವನೆಗಳಿಗೆ ಇನ್ನಷ್ಟು ಹತ್ತಿರವಾಗಿಸುತ್ತದೆ. ಛಾಯಾಗ್ರಹಣದ ವಿಷಯದಲ್ಲಿಯೂ ಅಂತಿಮ ಭಾಗ ಅತ್ಯುತ್ತಮವಾಗಿದೆ. ವಿಶಾಲ ದೃಶ್ಯಗಳು, ಮೃದುವಾದ ಬೆಳಕು ಮತ್ತು ಭಾವನಾತ್ಮಕ ಕ್ಲೋಸಪ್ಗಳು ಕಥೆಯ ಪರಿಣಾಮವನ್ನು ಹೆಚ್ಚಿಸುತ್ತವೆ. ಕ್ಯಾಮೆರಾ ಕೇವಲ ದೃಶ್ಯಗಳನ್ನು ಸೆರೆಹಿಡಿಯುವುದಲ್ಲ, ಪಾತ್ರಗಳ ಮನಸ್ಸಿನ ಸ್ಥಿತಿಯನ್ನು ವ್ಯಕ್ತಪಡಿಸುವ ಕೆಲಸ ಮಾಡುತ್ತದೆ. ಈ ಕಾರಣದಿಂದ ಕೆಲವು ದೃಶ್ಯಗಳು ಮಾತಿಲ್ಲದಿದ್ದರೂ ಸಾಕಷ್ಟು ಭಾವನೆಗಳನ್ನು ತಲುಪಿಸುತ್ತವೆ. ಸಂಕಲನದ ದೃಷ್ಟಿಯಿಂದ ಕೊನೆಯ ಭಾಗ ಸಮರ್ಪಕವಾಗಿದೆ. ಕಥೆಯ ವೇಗವನ್ನು ನಿಯಂತ್ರಿಸುವಲ್ಲಿ ಸಂಪಾದಕರ ಕೆಲಸ ಶ್ಲಾಘನೀಯ. ಪ್ರಮುಖ ಭಾವನಾತ್ಮಕ ಕ್ಷಣಗಳಿಗೆ ಸಾಕಷ್ಟು ಸಮಯ ನೀಡಲಾಗಿದೆ. ಇದರಿಂದ ಪ್ರೇಕ್ಷಕರು ಪಾತ್ರಗಳೊಂದಿಗೆ ಭಾವನಾತ್ಮಕವಾಗಿ ಸಂಪರ್ಕ ಸಾಧಿಸಲು ಸಾಧ್ಯವಾಗುತ್ತದೆ. ಚಿತ್ರದ ಪ್ರಮುಖ ಸಂದೇಶವೆಂದರೆ ನಿಜವಾದ ಪ್ರೀತಿ ಎಂದರೆ ಸ್ವಾಮಿತ್ವವಲ್ಲ, ಪರಸ್ಪರ ಗೌರವ ಮತ್ತು ನಂಬಿಕೆ. ಪ್ರೀತಿಯಲ್ಲಿ ಅಹಂಕಾರಕ್ಕೆ ಜಾಗ ಕೊಟ್ಟರೆ ಸಂಬಂಧಗಳು ನಿಧಾನವಾಗಿ ಮುರಿಯುತ್ತವೆ ಎಂಬ ಸತ್ಯವನ್ನು ಚಿತ್ರ ಅತ್ಯಂತ ನೈಜವಾಗಿ ಹೇಳುತ್ತದೆ. ಜೊತೆಗೆ, ಒಬ್ಬ ವ್ಯಕ್ತಿಯ ಮೌಲ್ಯವನ್ನು ಮತ್ತೊಬ್ಬರ ಒಪ್ಪಿಗೆಯಿಂದ ಅಳೆಯಬಾರದು ಎಂಬ ಸಂದೇಶವೂ ಕಥೆಯೊಳಗೆ ಅಡಗಿದೆ. ಪೋಷಕ ಪಾತ್ರಗಳ ಪಾತ್ರವೂ ಕೊನೆಯ ಭಾಗದಲ್ಲಿ ಮಹತ್ವ ಪಡೆಯುತ್ತದೆ.
ಅವರ ಸಲಹೆಗಳು, ಬೆಂಬಲ ಮತ್ತು ಕೆಲವೊಮ್ಮೆ ನೀಡುವ ಕಠಿಣ ಸತ್ಯಗಳು ನಾಯಕನ ಬೆಳವಣಿಗೆಗೆ ಕಾರಣವಾಗುತ್ತವೆ. ಈ ಪಾತ್ರಗಳು ಕೇವಲ ಹಾಸ್ಯ ಅಥವಾ ಭಾವನಾತ್ಮಕ ವಿರಾಮಕ್ಕಾಗಿ ಬಳಸಲ್ಪಟ್ಟಿಲ್ಲ, ಕಥೆಯ ಹೃದಯ ಭಾಗವಾಗಿಯೇ ಉಳಿಯುತ್ತವೆ. ಚಿತ್ರದ ಕೆಲವು ಸಣ್ಣ ದುರ್ಬಲತೆಗಳನ್ನು ಹೇಳಬೇಕಾದರೆ, ಕೆಲವು ಘಟನೆಗಳಿಗೆ ಇನ್ನಷ್ಟು ವಿವರ ನೀಡಬಹುದಿತ್ತು ಎನ್ನುವ ಭಾವನೆ ಬರುತ್ತದೆ. ಕೆಲವು ಪಾತ್ರಗಳ ಹಿನ್ನೆಲೆಯನ್ನು ಸ್ವಲ್ಪ ಆಳವಾಗಿ ತೋರಿಸಿದ್ದರೆ ಅವರ ನಿರ್ಧಾರಗಳು ಇನ್ನಷ್ಟು ಪರಿಣಾಮಕಾರಿಯಾಗುತ್ತಿದ್ದವು. ಆದರೂ ಈ ಸಣ್ಣ ಕೊರತೆಗಳು ಚಿತ್ರದ ಒಟ್ಟಾರೆ ಅನುಭವವನ್ನು ಹೆಚ್ಚು ಹಾಳು ಮಾಡುವುದಿಲ್ಲ. ಒಟ್ಟಾರೆಯಾಗಿ ಈ ಸಿನಿಮಾ ಕೇವಲ ಪ್ರೇಮಕಥೆಯಾಗಿ ಮಾತ್ರ ಉಳಿಯುವುದಿಲ್ಲ. ಇದು ಸಂಬಂಧಗಳಲ್ಲಿ ನಂಬಿಕೆ, ಆತ್ಮಗೌರವ, ಜವಾಬ್ದಾರಿ ಮತ್ತು ಕ್ಷಮೆಯಂತಹ ಮೌಲ್ಯಗಳ ಬಗ್ಗೆ ಆಳವಾಗಿ ಚರ್ಚಿಸುವ ಭಾವನಾತ್ಮಕ ಕಥೆಯಾಗಿದೆ. ಉತ್ತಮ ಅಭಿನಯ, ಮನಮುಟ್ಟುವ ಸಂಗೀತ, ನೈಜ ಸಂಭಾಷಣೆಗಳು, ಸುಂದರ ಛಾಯಾಗ್ರಹಣ ಮತ್ತು ಪ್ರಬುದ್ಧ ನಿರ್ದೇಶನದಿಂದ ಈ ಚಿತ್ರ ಪ್ರೇಕ್ಷಕರಿಗೆ ವಿಭಿನ್ನ ಅನುಭವವನ್ನು ನೀಡುತ್ತದೆ. ವೇಗದ ಮನರಂಜನೆಗಿಂತ ಭಾವನೆಗಳಿಗೆ ಹೆಚ್ಚು ಮಹತ್ವ ನೀಡುವ ಚಿತ್ರಗಳನ್ನು ಇಷ್ಟಪಡುವವರಿಗೆ ಇದು ಖಂಡಿತವಾಗಿಯೂ ತೃಪ್ತಿ ನೀಡುವ ಸಿನಿಮಾ. ಸಿನಿಮಾ ಮುಗಿದ ನಂತರವೂ ಅದರ ಸಂದೇಶ, ಪಾತ್ರಗಳ ನಿರ್ಧಾರಗಳು ಮತ್ತು ಕೆಲವು ಭಾವನಾತ್ಮಕ ದೃಶ್ಯಗಳು ಬಹಳ ಸಮಯ ಮನಸ್ಸಿನಲ್ಲಿ ಉಳಿಯುತ್ತವೆ. ಇದೇ ಒಂದು ಉತ್ತಮ ಚಿತ್ರದ ನಿಜವಾದ ಯಶಸ್ಸು ಎಂದು ಹೇಳಬಹುದು. ಕಥೆಯ ಆರಂಭವೇ ಒಂದು ವಿಚಿತ್ರ ಭಾವನೆಯನ್ನು ಹುಟ್ಟಿಸುತ್ತದೆ. ಮೊದಲ ಕೆಲವು ದೃಶ್ಯಗಳಲ್ಲಿ ಎಲ್ಲವೂ ಸಾಮಾನ್ಯ ಪ್ರೇಮಕಥೆಯಂತೆ ಕಾಣಿಸಿದರೂ, ಅದರೊಳಗೆ ಅಡಗಿರುವ ಭಾವನೆಗಳು ನಿಧಾನವಾಗಿ ಹೊರಬರುತ್ತವೆ. ನಾಯಕ ಮತ್ತು ನಾಯಕಿಯ ನಡುವಿನ ಸಂಬಂಧವು ಕೇವಲ ಪ್ರೀತಿಯ ಸುತ್ತ ಮಾತ್ರ ಸುತ್ತುವುದಿಲ್ಲ. ಆತ್ಮಗೌರವ, ನಂಬಿಕೆ, ನೋವು ಮತ್ತು ಮನುಷ್ಯನ ಮನಸ್ಸಿನ ಸಂಕೀರ್ಣತೆಯನ್ನು ಚಿತ್ರ ಚೆನ್ನಾಗಿ ತೋರಿಸುತ್ತದೆ. ಆರಂಭದಲ್ಲಿ ಪಾತ್ರಗಳು ಹೇಗೆ ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತವೆ ಎಂಬುದನ್ನು ನೈಜವಾಗಿ ಕಟ್ಟಿಕೊಡಲಾಗಿದೆ. ಕಥೆಯ ಗತಿ ನಿಧಾನವಾಗಿದ್ದರೂ ಅದು ಪ್ರೇಕ್ಷಕರಲ್ಲಿ ಕುತೂಹಲವನ್ನು ಉಳಿಸಿಕೊಳ್ಳುತ್ತದೆ. ನಾಯಕನ ಪಾತ್ರದಲ್ಲಿ ಆತ್ಮವಿಶ್ವಾಸ, ಅಹಂಕಾರ ಮತ್ತು ಪ್ರೀತಿಯ ನಡುವಿನ ಸಂಘರ್ಷವನ್ನು ಬಹಳ ನೈಜವಾಗಿ ತೋರಿಸಲಾಗಿದೆ. ಕೆಲವು ಸಂದರ್ಭಗಳಲ್ಲಿ ಅವನ ನಿರ್ಧಾರಗಳು ಸರಿಯೆಂದು ಅನಿಸಿದರೂ, ಮುಂದಿನ ಕ್ಷಣದಲ್ಲಿ ಅದೇ ನಿರ್ಧಾರಗಳು ಅವನ ಬದುಕಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ಚಿತ್ರ ಪರಿಣಾಮಕಾರಿಯಾಗಿ ಹೇಳುತ್ತದೆ. ನಾಯಕಿಯ ಪಾತ್ರ ಇನ್ನಷ್ಟು ಪ್ರಬಲವಾಗಿದೆ. ಅವಳು ಕೇವಲ ಪ್ರೀತಿಗಾಗಿ ಬದುಕುವ ವ್ಯಕ್ತಿಯಲ್ಲ, ತನ್ನ ಗೌರವವನ್ನು ಉಳಿಸಿಕೊಳ್ಳಲು ಬೇಕಾದಾಗ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಧೈರ್ಯವಿರುವ ಮಹಿಳೆಯಾಗಿ ಕಾಣಿಸುತ್ತಾಳೆ. ಈ ಕಾರಣದಿಂದ ಇಬ್ಬರ ನಡುವಿನ ಭಾವನಾತ್ಮಕ ಸಂಘರ್ಷವೇ ಚಿತ್ರದ ಪ್ರಮುಖ ಶಕ್ತಿಯಾಗಿದೆ. ಚಿತ್ರದ ಕಥೆ ಮುಂದುವರಿದಂತೆ ಸಂಬಂಧಗಳ ನಿಜವಾದ ಮುಖ ತೆರೆದುಕೊಳ್ಳುತ್ತದೆ. ಪ್ರೀತಿಯಲ್ಲಿ ನಂಬಿಕೆ ಒಡೆಯುವಾಗ ಮನುಷ್ಯ ಹೇಗೆ ಬದಲಾಗುತ್ತಾನೆ ಎಂಬುದನ್ನು ಹಲವು ದೃಶ್ಯಗಳಲ್ಲಿ ಮನಮುಟ್ಟುವ ರೀತಿಯಲ್ಲಿ ತೋರಿಸಲಾಗಿದೆ. ಸಂಭಾಷಣೆಗಳು ಅತಿಯಾಗಿ ಸಿನಿಮೀಯವಾಗಿಲ್ಲ. ನಿಜ ಜೀವನದಲ್ಲಿ ಕೇಳುವಂತಹ ಸರಳ ಮಾತುಗಳ ಮೂಲಕವೇ ಪಾತ್ರಗಳ ಭಾವನೆಗಳನ್ನು ವ್ಯಕ್ತಪಡಿಸಿರುವುದು ಚಿತ್ರದ ದೊಡ್ಡ ವಿಶೇಷ. ಕೆಲವು ದೃಶ್ಯಗಳಲ್ಲಿ ಮಾತಿಗಿಂತ ಮೌನವೇ ಹೆಚ್ಚು ಪರಿಣಾಮಕಾರಿಯಾಗಿದೆ. ಚಿತ್ರದ ಛಾಯಾಗ್ರಹಣ ಗಮನ ಸೆಳೆಯುತ್ತದೆ. ನಗರ ಜೀವನದ ಗದ್ದಲವಾಗಲಿ ಅಥವಾ ಏಕಾಂತದ ಕ್ಷಣಗಳಾಗಲಿ, ಪ್ರತಿಯೊಂದು ಫ್ರೇಮ್ ಕಥೆಯ ಮನಸ್ಥಿತಿಗೆ ಹೊಂದಿಕೆಯಾಗುವಂತೆ ಮೂಡಿಬಂದಿದೆ. ಬಣ್ಣಗಳ ಬಳಕೆ ಕೂಡ ಪಾತ್ರಗಳ ಭಾವನೆಗಳಿಗೆ ತಕ್ಕಂತೆ ಬದಲಾಗುತ್ತದೆ. ಸಂತೋಷದ ಸಂದರ್ಭಗಳಲ್ಲಿ ಬೆಳಕು ಹೆಚ್ಚಾಗಿ ಕಾಣಿಸಿದರೆ, ದುಃಖದ ಕ್ಷಣಗಳಲ್ಲಿ ಗಾಢ ಬಣ್ಣಗಳು ಕಥೆಯ ಭಾವನೆಯನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತವೆ. ಸಂಗೀತ ಚಿತ್ರದ ಮತ್ತೊಂದು ಬಲವಾಗಿದೆ. ಹಿನ್ನೆಲೆ ಸಂಗೀತ ಅನಗತ್ಯವಾಗಿ ಜೋರಾಗಿಲ್ಲ. ಭಾವನಾತ್ಮಕ ದೃಶ್ಯಗಳಲ್ಲಿ ಅದು ಕಥೆಯೊಂದಿಗೆ ಬೆರೆತು ಹೋಗುತ್ತದೆ. ಹಾಡುಗಳು ಕಥೆಯ ಹರಿವಿಗೆ ಅಡ್ಡಿಯಾಗದೆ ಪಾತ್ರಗಳ ಮನಸ್ಸಿನ ಸ್ಥಿತಿಯನ್ನು ವ್ಯಕ್ತಪಡಿಸಲು ಸಹಾಯ ಮಾಡುತ್ತವೆ. ಕೆಲವು ಹಾಡುಗಳು ಚಿತ್ರ ಮುಗಿದ ನಂತರವೂ ಮನಸ್ಸಿನಲ್ಲಿ ಉಳಿಯುವಂತಿವೆ. ಪೋಷಕ ಪಾತ್ರಗಳಿಗೂ ಚಿತ್ರದಲ್ಲಿ ಸಮರ್ಪಕ ಮಹತ್ವ ನೀಡಲಾಗಿದೆ. ಸ್ನೇಹಿತರು, ಕುಟುಂಬದವರು ಮತ್ತು ಇತರ ಪಾತ್ರಗಳು ಕೇವಲ ಕಥೆಯನ್ನು ಮುಂದಕ್ಕೆ ಸಾಗಿಸಲು ಇರುವವರಂತೆ ಕಾಣುವುದಿಲ್ಲ. ಪ್ರತಿಯೊಬ್ಬರೂ ಕಥೆಯ ಭಾವನಾತ್ಮಕ ಅಂಶಕ್ಕೆ ತಮ್ಮದೇ ಆದ ಕೊಡುಗೆ ನೀಡುತ್ತಾರೆ. ವಿಶೇಷವಾಗಿ ಕುಟುಂಬದ ದೃಶ್ಯಗಳು ಹಲವರಿಗೆ ತಮ್ಮ ಬದುಕಿನ ಅನುಭವಗಳನ್ನು ನೆನಪಿಸುವಷ್ಟು ನೈಜವಾಗಿವೆ. ಚಿತ್ರದ ದೊಡ್ಡ ಬಲ ಅದರ ಭಾವನಾತ್ಮಕ ಆಳ. ಇಲ್ಲಿ ಪ್ರೀತಿ ಎಂದರೆ ಕೇವಲ ಒಟ್ಟಿಗೆ ಇರುವುದಲ್ಲ, ಕೆಲವೊಮ್ಮೆ ದೂರ ಹೋಗುವುದು ಪ್ರೀತಿಯ ಒಂದು ರೂಪವಾಗಬಹುದು ಎಂಬ ವಿಚಾರವನ್ನು ಚಿತ್ರ ಸೂಕ್ಷ್ಮವಾಗಿ ಹೇಳುತ್ತದೆ. ಯಾರನ್ನಾದರೂ ಪ್ರೀತಿಸುವುದು ಸುಲಭ, ಆದರೆ ಆ ಸಂಬಂಧವನ್ನು ಉಳಿಸಿಕೊಳ್ಳಲು ಬೇಕಾಗುವ ತಾಳ್ಮೆ ಮತ್ತು ನಂಬಿಕೆಯ ಮಹತ್ವವನ್ನು ಚಿತ್ರ ಹಲವು ಸಂದರ್ಭಗಳಲ್ಲಿ ನೆನಪಿಸುತ್ತದೆ. ಆದರೆ ಚಿತ್ರ ಸಂಪೂರ್ಣವಾಗಿ ದೋಷರಹಿತ ಎಂದು ಹೇಳಲು ಸಾಧ್ಯವಿಲ್ಲ. ಮಧ್ಯಭಾಗದಲ್ಲಿ ಕೆಲವು ದೃಶ್ಯಗಳು ಸ್ವಲ್ಪ ಉದ್ದವಾಗಿ ಅನಿಸುತ್ತವೆ. ಕೆಲವು ಘಟನೆಗಳನ್ನು ಇನ್ನಷ್ಟು ಸಂಕ್ಷಿಪ್ತವಾಗಿ ಹೇಳಬಹುದಿತ್ತು. ಇದರಿಂದ ಕಥೆಯ ವೇಗ ಕೆಲವು ಕ್ಷಣಗಳಲ್ಲಿ ಕುಂಠಿತವಾಗುತ್ತದೆ. ಆದರೂ ನಂತರದ ಬೆಳವಣಿಗೆಗಳು ಮತ್ತೆ ಪ್ರೇಕ್ಷಕರ ಆಸಕ್ತಿಯನ್ನು ಹೆಚ್ಚಿಸುತ್ತವೆ. ನಟರ ಅಭಿನಯ ಚಿತ್ರದ ಪ್ರಮುಖ ಆಕರ್ಷಣೆ.
ನಾಯಕ ತನ್ನ ಪಾತ್ರದ ಭಾವನಾತ್ಮಕ ಏರಿಳಿತಗಳನ್ನು ಸಮರ್ಥವಾಗಿ ನಿರ್ವಹಿಸಿದ್ದಾನೆ. ಕೋಪ, ಪ್ರೀತಿ, ನಿರಾಶೆ ಮತ್ತು ಪಶ್ಚಾತ್ತಾಪದ ಕ್ಷಣಗಳಲ್ಲಿ ಅವನ ಅಭಿನಯ ನೈಜವಾಗಿ ಕಾಣಿಸುತ್ತದೆ. ನಾಯಕಿಯ ಅಭಿನಯ ಇನ್ನಷ್ಟು ಪ್ರಭಾವಶಾಲಿಯಾಗಿದೆ. ಕಣ್ಣಿನ ಅಭಿವ್ಯಕ್ತಿ ಮತ್ತು ಸಂಭಾಷಣೆಯ ಮೂಲಕವೇ ಅನೇಕ ಭಾವನೆಗಳನ್ನು ವ್ಯಕ್ತಪಡಿಸಿರುವುದು ಗಮನಾರ್ಹ. ಚಿತ್ರವು ಸಂಬಂಧಗಳಲ್ಲಿ ಆತ್ಮಗೌರವದ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಕ್ಷಮೆ ಕೇಳುವುದು ದುರ್ಬಲತೆಯಲ್ಲ ಮತ್ತು ತಪ್ಪು ಮಾಡಿದಾಗ ಅದನ್ನು ಒಪ್ಪಿಕೊಳ್ಳುವುದು ದೊಡ್ಡ ಗುಣ ಎಂಬ ಸಂದೇಶವನ್ನು ಸೂಕ್ಷ್ಮವಾಗಿ ನೀಡುತ್ತದೆ. ಪ್ರೀತಿಯ ಹೆಸರಿನಲ್ಲಿ ಎಲ್ಲವನ್ನೂ ಸಹಿಸಬೇಕೆಂಬ ಕಲ್ಪನೆಯನ್ನು ಚಿತ್ರ ಪ್ರಶ್ನಿಸುತ್ತದೆ. ಗೌರವವಿಲ್ಲದ ಸಂಬಂಧ ಎಷ್ಟು ಅಪಾಯಕಾರಿ ಆಗಬಹುದು ಎಂಬುದನ್ನು ಮನಮುಟ್ಟುವ ರೀತಿಯಲ್ಲಿ ತೋರಿಸಲಾಗಿದೆ. ಕಥೆಯ ಕ್ಲೈಮ್ಯಾಕ್ಸ್ ಅತಿಯಾದ ನಾಟಕೀಯತೆಯನ್ನು ಅವಲಂಬಿಸದೆ ಭಾವನಾತ್ಮಕವಾಗಿ ಕಟ್ಟಲಾಗಿದೆ. ಕೊನೆಯ ಕ್ಷಣಗಳಲ್ಲಿ ಪಾತ್ರಗಳ ನಿರ್ಧಾರಗಳು ಪ್ರೇಕ್ಷಕರಿಗೆ ಹಲವು ಪ್ರಶ್ನೆಗಳನ್ನು ಮೂಡಿಸುತ್ತವೆ. ಎಲ್ಲ ಸಮಸ್ಯೆಗಳಿಗೂ ಸುಲಭ ಉತ್ತರ ಇರುವುದಿಲ್ಲ ಎಂಬ ಸತ್ಯವನ್ನು ಚಿತ್ರ ಒಪ್ಪಿಕೊಳ್ಳುತ್ತದೆ. ಇದೇ ಕಾರಣದಿಂದ ಅಂತ್ಯ ಹೆಚ್ಚು ನೈಜವಾಗಿ ಭಾಸವಾಗುತ್ತದೆ. ತಾಂತ್ರಿಕವಾಗಿ ಚಿತ್ರ ಉತ್ತಮ ಮಟ್ಟದಲ್ಲಿದೆ. ಸಂಕಲನ ಸಮರ್ಪಕವಾಗಿದೆ. ಧ್ವನಿ ವಿನ್ಯಾಸ ಮತ್ತು ಹಿನ್ನೆಲೆ ಸಂಗೀತದ ಹೊಂದಾಣಿಕೆ ಚಿತ್ರದ ಭಾವನಾತ್ಮಕ ಪರಿಣಾಮವನ್ನು ಹೆಚ್ಚಿಸುತ್ತದೆ. ವಸ್ತ್ರ ವಿನ್ಯಾಸ ಮತ್ತು ಕಲಾ ನಿರ್ದೇಶನವೂ ಕಥೆಯ ವಾತಾವರಣಕ್ಕೆ ಸರಿಯಾಗಿ ಹೊಂದಿಕೊಳ್ಳುತ್ತವೆ. ಒಟ್ಟಾರೆಯಾಗಿ ಈ ಚಿತ್ರ ಪ್ರೀತಿ, ನಂಬಿಕೆ, ಆತ್ಮಗೌರವ ಮತ್ತು ಜೀವನದ ಕಠಿಣ ನಿರ್ಧಾರಗಳ ಬಗ್ಗೆ ಮಾತನಾಡುವ ಭಾವನಾತ್ಮಕ ಅನುಭವವನ್ನು ನೀಡುತ್ತದೆ. ವೇಗದ ಮನರಂಜನೆಯಿಗಿಂತ ಪಾತ್ರಗಳ ಮನಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಲು ಇಷ್ಟಪಡುವ ಪ್ರೇಕ್ಷಕರಿಗೆ ಇದು ಹೆಚ್ಚು ಇಷ್ಟವಾಗುವ ಸಾಧ್ಯತೆಯಿದೆ. ಕೆಲವು ನಿಧಾನಗತಿಯ ಕ್ಷಣಗಳಿದ್ದರೂ ಉತ್ತಮ ಅಭಿನಯ, ಮನಮುಟ್ಟುವ ಸಂಗೀತ, ನೈಜ ಸಂಭಾಷಣೆಗಳು ಮತ್ತು ಭಾವನಾತ್ಮಕ ಕಥನದಿಂದ ಚಿತ್ರ ತನ್ನದೇ ಆದ ಗುರುತನ್ನು ಮೂಡಿಸುತ್ತದೆ. ಸಿನಿಮಾ ಮುಗಿದ ನಂತರವೂ ಅದರ ಕೆಲವು ದೃಶ್ಯಗಳು ಮತ್ತು ಸಂದೇಶಗಳು ಪ್ರೇಕ್ಷಕರ ಮನಸ್ಸಿನಲ್ಲಿ ಬಹಳ ಸಮಯ ಉಳಿಯುತ್ತವೆ. ಕಥೆಯ ದ್ವಿತೀಯ ಭಾಗದಲ್ಲಿ ಪಾತ್ರಗಳೊಳಗಿನ ಭಾವನೆಗಳು ಇನ್ನಷ್ಟು ಆಳವಾಗಿ ಅನಾವರಣಗೊಳ್ಳುತ್ತವೆ. ಆರಂಭದಲ್ಲಿ ಸರಳವಾಗಿ ಕಂಡಿದ್ದ ಸಂಬಂಧಗಳು ಈಗ ಸಂಕೀರ್ಣ ಸ್ವರೂಪ ಪಡೆಯುತ್ತವೆ. ಒಮ್ಮೆ ಪರಸ್ಪರ ವಿಶ್ವಾಸದಿಂದ ಬದುಕುತ್ತಿದ್ದ ಇಬ್ಬರ ನಡುವೆ ಮೂಡುವ ಅಂತರವನ್ನು ಚಿತ್ರ ನಿಧಾನವಾಗಿ ಕಟ್ಟಿಕೊಡುತ್ತದೆ. ಈ ಬದಲಾವಣೆ ಯಾವುದೇ ದೊಡ್ಡ ಘಟನೆಗಳಿಂದ ಅಲ್ಲ, ಸಣ್ಣ ಸಣ್ಣ ತಪ್ಪು ಅರ್ಥೈಸಿಕೊಳ್ಳುವಿಕೆಗಳು ಮತ್ತು ಮಾತಿನ ಕೊರತೆಯಿಂದ ಉಂಟಾಗುತ್ತದೆ ಎಂಬುದನ್ನು ಚಿತ್ರ ನೈಜವಾಗಿ ತೋರಿಸುತ್ತದೆ. ಇದೇ ಕಾರಣದಿಂದ ಕಥೆ ಅನೇಕ ಪ್ರೇಕ್ಷಕರ ವೈಯಕ್ತಿಕ ಜೀವನಕ್ಕೂ ಹತ್ತಿರವಾದ ಅನುಭವವನ್ನು ನೀಡುತ್ತದೆ. ನಾಯಕ ತನ್ನ ನಿರ್ಧಾರಗಳ ಪರಿಣಾಮವನ್ನು ನಿಧಾನವಾಗಿ ಅರಿಯಲು ಆರಂಭಿಸುತ್ತಾನೆ. ಅವನಿಗೆ ಎಲ್ಲವೂ ತನ್ನ ನಿಯಂತ್ರಣದಲ್ಲಿ ಇದೆ ಎಂಬ ಭಾವನೆ ಮೊದಲ ಭಾಗದಲ್ಲಿ ಕಂಡಿದ್ದರೆ, ಇಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತದೆ. ಜೀವನ ಯಾವಾಗಲೂ ನಮ್ಮ ಯೋಜನೆಯಂತೆ ನಡೆಯುವುದಿಲ್ಲ ಎಂಬ ಸತ್ಯ ಅವನ ಎದುರು ನಿಂತುಕೊಳ್ಳುತ್ತದೆ. ಅವನ ಮುಖದಲ್ಲಿ ಕಾಣುವ ಪಶ್ಚಾತ್ತಾಪ ಮತ್ತು ಮನಸ್ಸಿನ ಗೊಂದಲವನ್ನು ನಟ ಅತ್ಯಂತ ಸಹಜವಾಗಿ ಅಭಿನಯಿಸಿದ್ದಾನೆ. ಯಾವುದೇ ಅತಿಯಾದ ನಾಟಕೀಯತೆ ಇಲ್ಲದೆ ಕೇವಲ ಅಭಿವ್ಯಕ್ತಿಗಳ ಮೂಲಕವೇ ಅವನ ಮನಸ್ಥಿತಿಯನ್ನು ತೋರಿಸಿರುವುದು ಚಿತ್ರದ ದೊಡ್ಡ ಯಶಸ್ಸು. ಇನ್ನೊಂದೆಡೆ ನಾಯಕಿಯ ಪಾತ್ರ ಮತ್ತಷ್ಟು ಗಟ್ಟಿಯಾಗುತ್ತದೆ. ಅವಳು ತನ್ನ ಜೀವನವನ್ನು ಇತರರ ನಿರ್ಧಾರಗಳಿಗೆ ಬಿಟ್ಟುಕೊಡುವ ವ್ಯಕ್ತಿಯಲ್ಲ ಎಂಬುದು ಈ ಭಾಗದಲ್ಲಿ ಸ್ಪಷ್ಟವಾಗುತ್ತದೆ. ಪ್ರೀತಿಯಿದ್ದರೂ ಆತ್ಮಗೌರವವನ್ನು ಕಳೆದುಕೊಳ್ಳಲು ಸಿದ್ಧಳಲ್ಲ ಎಂಬ ದೃಢ ನಿಲುವು ಅವಳ ಪಾತ್ರವನ್ನು ಇನ್ನಷ್ಟು ಪ್ರಭಾವಶಾಲಿಯಾಗಿಸುತ್ತದೆ. ಅವಳು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರಕ್ಕೂ ಸೂಕ್ತ ಕಾರಣಗಳಿರುವುದರಿಂದ ಪ್ರೇಕ್ಷಕರು ಅವಳ ಭಾವನೆಗಳನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳುತ್ತಾರೆ. ಚಿತ್ರದಲ್ಲಿ ಸಂಬಂಧಗಳ ಬಗ್ಗೆ ನೀಡಿರುವ ಸಂದೇಶ ಬಹಳ ಪರಿಣಾಮಕಾರಿಯಾಗಿದೆ. ಒಬ್ಬರನ್ನು ಪ್ರೀತಿಸುವುದಷ್ಟೇ ಸಾಕಾಗುವುದಿಲ್ಲ, ಅವರನ್ನು ಅರ್ಥಮಾಡಿಕೊಳ್ಳುವ ಪ್ರಯತ್ನವೂ ಇರಬೇಕು ಎಂಬ ವಿಚಾರವನ್ನು ಹಲವು ದೃಶ್ಯಗಳು ಒತ್ತಿ ಹೇಳುತ್ತವೆ. ಅಹಂಕಾರ ಮತ್ತು ಮೌನ ಎರಡು ಸಂಬಂಧಗಳನ್ನು ಹೇಗೆ ನಿಧಾನವಾಗಿ ಮುರಿಯುತ್ತವೆ ಎಂಬುದನ್ನು ಕಥೆ ಅತ್ಯಂತ ಸೂಕ್ಷ್ಮವಾಗಿ ನಿರೂಪಿಸುತ್ತದೆ. ಯಾವುದೇ ಉಪದೇಶದ ರೀತಿಯಲ್ಲಿ ಹೇಳದೆ, ಪಾತ್ರಗಳ ಅನುಭವಗಳ ಮೂಲಕ ಈ ಸಂದೇಶವನ್ನು ತಲುಪಿಸಿರುವುದು ಚಿತ್ರಕಥೆಯ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ. ಈ ಭಾಗದಲ್ಲಿ ಕೆಲವು ಹೊಸ ಪಾತ್ರಗಳ ಪ್ರವೇಶವೂ ಕಥೆಗೆ ಹೊಸ ಆಯಾಮ ನೀಡುತ್ತದೆ. ಅವರು ಕೇವಲ ಕಥೆಯನ್ನು ತುಂಬುವ ಪಾತ್ರಗಳಲ್ಲ, ನಾಯಕ ಮತ್ತು ನಾಯಕಿಯ ಜೀವನದಲ್ಲಿ ಬದಲಾವಣೆಗೆ ಕಾರಣವಾಗುವ ವ್ಯಕ್ತಿಗಳಾಗಿ ಕಾಣಿಸಿಕೊಳ್ಳುತ್ತಾರೆ. ಕೆಲವರು ಉತ್ತಮ ಸಲಹೆ ನೀಡಿದರೆ, ಇನ್ನೂ ಕೆಲವರು ಪರಿಸ್ಥಿತಿಯನ್ನು ಮತ್ತಷ್ಟು ಕಠಿಣಗೊಳಿಸುತ್ತಾರೆ. ಇದರಿಂದ ಕಥೆಯಲ್ಲಿನ ಸಂಘರ್ಷ ಇನ್ನಷ್ಟು ನೈಜವಾಗುತ್ತದೆ. ಸಂಭಾಷಣೆಗಳು ಈ ಭಾಗದಲ್ಲಿಯೂ ಚಿತ್ರದ ಬಲವಾಗಿವೆ. ವಿಶೇಷವಾಗಿ ಭಾವನಾತ್ಮಕ ದೃಶ್ಯಗಳಲ್ಲಿ ಬಳಸಿರುವ ಸರಳ ಪದಗಳು ನೇರವಾಗಿ ಮನಸ್ಸಿಗೆ ತಾಕುತ್ತವೆ. ಕೆಲವೊಮ್ಮೆ ಒಂದು ಸಣ್ಣ ವಾಕ್ಯವೇ ದೀರ್ಘ ಭಾಷಣಕ್ಕಿಂತ ಹೆಚ್ಚು ಪರಿಣಾಮ ಬೀರುತ್ತದೆ ಎಂಬುದನ್ನು ಚಿತ್ರ ಸಾಬೀತುಪಡಿಸುತ್ತದೆ. ನಾಯಕ ಮತ್ತು ನಾಯಕಿಯ ನಡುವಿನ ಮೌನ ಕ್ಷಣಗಳೂ ಕೂಡ ಹಲವಾರು ಭಾವನೆಗಳನ್ನು ಹೇಳುವಷ್ಟು ಪರಿಣಾಮಕಾರಿಯಾಗಿವೆ. ಛಾಯಾಗ್ರಹಣ ಈ ಭಾಗದಲ್ಲಿಯೂ ಅತ್ಯುತ್ತಮವಾಗಿದೆ. ಮಳೆ,
ರಾತ್ರಿ ಮತ್ತು ಖಾಲಿ ರಸ್ತೆಗಳಂತಹ ದೃಶ್ಯಗಳನ್ನು ಬಳಸಿಕೊಂಡು ಪಾತ್ರಗಳ ಏಕಾಂತವನ್ನು ಪರಿಣಾಮಕಾರಿಯಾಗಿ ಚಿತ್ರಿಸಲಾಗಿದೆ. ಕ್ಯಾಮೆರಾ ಚಲನೆ ಮತ್ತು ಬೆಳಕಿನ ಬಳಕೆ ದೃಶ್ಯಗಳ ಭಾವನೆಯನ್ನು ಇನ್ನಷ್ಟು ಗಾಢಗೊಳಿಸುತ್ತವೆ. ಪ್ರತಿಯೊಂದು ಫ್ರೇಮ್ ಕಥೆಯ ಮನಸ್ಥಿತಿಗೆ ಹೊಂದಿಕೊಂಡಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಹಿನ್ನೆಲೆ ಸಂಗೀತವು ಈ ಭಾಗದಲ್ಲಿ ಪ್ರಮುಖ ಪಾತ್ರವಹಿಸುತ್ತದೆ. ದುಃಖದ ಕ್ಷಣಗಳಲ್ಲಿ ಮೃದುವಾದ ಸಂಗೀತ ಭಾವನೆಯನ್ನು ಹೆಚ್ಚಿಸಿದರೆ, ಉದ್ವಿಗ್ನ ದೃಶ್ಯಗಳಲ್ಲಿ ಸಂಗೀತದ ತೀವ್ರತೆ ಪ್ರೇಕ್ಷಕರನ್ನು ಕಥೆಯೊಳಗೆ ಸೆಳೆಯುತ್ತದೆ. ಯಾವುದೇ ಸಂದರ್ಭದಲ್ಲೂ ಸಂಗೀತ ಕಥೆಯನ್ನು ಮೀರಲು ಪ್ರಯತ್ನಿಸುವುದಿಲ್ಲ, ಅದರೊಂದಿಗೆ ಬೆರೆತು ಹೋಗುತ್ತದೆ. ಮಧ್ಯಭಾಗದಲ್ಲಿ ಕಥೆ ಸ್ವಲ್ಪ ನಿಧಾನಗತಿಯಲ್ಲಿ ಸಾಗಿದರೂ ಅದು ಪಾತ್ರಗಳ ಮನಸ್ಸಿನ ಬದಲಾವಣೆಯನ್ನು ಅರ್ಥಮಾಡಿಕೊಳ್ಳಲು ಅಗತ್ಯವೆನಿಸುತ್ತದೆ. ವೇಗದ ನಿರೂಪಣೆಗೆ ಬದಲಾಗಿ ಭಾವನೆಗಳಿಗೆ ಹೆಚ್ಚು ಸಮಯ ನೀಡಿರುವುದು ಕೆಲವು ಪ್ರೇಕ್ಷಕರಿಗೆ ಇಷ್ಟವಾಗಬಹುದು. ಆದರೆ ವೇಗದ ಕಥೆಯನ್ನು ನಿರೀಕ್ಷಿಸುವವರಿಗೆ ಕೆಲವು ದೃಶ್ಯಗಳು ಉದ್ದವಾಗಿ ಅನಿಸುವ ಸಾಧ್ಯತೆಯೂ ಇದೆ. ಈ ಭಾಗದ ಪ್ರಮುಖ ಅಂಶವೆಂದರೆ ಕ್ಷಮೆಯ ಅರ್ಥದ ಬಗ್ಗೆ ಮೂಡುವ ಪ್ರಶ್ನೆಗಳು. ತಪ್ಪು ಮಾಡಿದ ವ್ಯಕ್ತಿಯನ್ನು ಕ್ಷಮಿಸಬೇಕೇ ಅಥವಾ ಆತ್ಮಗೌರವವನ್ನು ಉಳಿಸಿಕೊಳ್ಳಬೇಕೇ ಎಂಬ ದ್ವಂದ್ವವನ್ನು ಚಿತ್ರ ಪರಿಣಾಮಕಾರಿಯಾಗಿ ತೋರಿಸುತ್ತದೆ. ಇದಕ್ಕೆ ನೇರ ಉತ್ತರ ನೀಡದೆ, ಪ್ರೇಕ್ಷಕರೇ ತಮ್ಮದೇ ಆದ ನಿರ್ಧಾರಕ್ಕೆ ಬರಲು ಅವಕಾಶ ನೀಡುತ್ತದೆ. ಇದೇ ಚಿತ್ರದ ಕಥನ ಶೈಲಿಯ ವಿಶೇಷತೆ. ಒಟ್ಟಿನಲ್ಲಿ ದ್ವಿತೀಯ ಭಾಗವು ಮೊದಲ ಭಾಗದಲ್ಲಿ ಆರಂಭವಾದ ಭಾವನಾತ್ಮಕ ಪಯಣವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ. ಪಾತ್ರಗಳ ಒಳಜಗತ್ತು, ಸಂಬಂಧಗಳ ಸವಾಲುಗಳು, ನಂಬಿಕೆಯ ಮಹತ್ವ ಮತ್ತು ಜೀವನದ ಕಠಿಣ ಸತ್ಯಗಳನ್ನು ಮನಮುಟ್ಟುವ ರೀತಿಯಲ್ಲಿ ಚಿತ್ರಿಸಿರುವುದರಿಂದ ಈ ಭಾಗ ಕಥೆಯ ಭಾವನಾತ್ಮಕ ತೂಕವನ್ನು ಹೆಚ್ಚಿಸುತ್ತದೆ. ಮುಂದಿನ ಭಾಗದಲ್ಲಿ ಕಥೆ ಯಾವ ದಿಕ್ಕಿನಲ್ಲಿ ಸಾಗುತ್ತದೆ ಎಂಬ ಕುತೂಹಲವನ್ನು ಯಶಸ್ವಿಯಾಗಿ ಉಳಿಸಿಕೊಳ್ಳುವ ಮೂಲಕ ಈ ಭಾಗ ತನ್ನ ಕೆಲಸವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುತ್ತದೆ. ಚಿತ್ರದ ಅಂತಿಮ ಭಾಗದಲ್ಲಿ ಕಥೆ ತನ್ನ ಭಾವನಾತ್ಮಕ ಪರಾಕಾಷ್ಠೆಯನ್ನು ತಲುಪುತ್ತದೆ. ಮೊದಲ 2 ಭಾಗಗಳಲ್ಲಿ ನಿಧಾನವಾಗಿ ಕಟ್ಟಿಕೊಟ್ಟಿದ್ದ ಎಲ್ಲಾ ಸಂಬಂಧಗಳು, ನಿರ್ಧಾರಗಳು ಮತ್ತು ಭಾವನೆಗಳು ಇಲ್ಲಿ ಒಂದೊಂದಾಗಿ ತಮ್ಮ ಪರಿಣಾಮವನ್ನು ತೋರಿಸಲು ಆರಂಭಿಸುತ್ತವೆ. ಕಥೆಯ ಪ್ರಮುಖ ಪಾತ್ರಗಳು ತಮ್ಮ ಜೀವನದ ಅತ್ಯಂತ ಕಠಿಣ ಕ್ಷಣಗಳನ್ನು ಎದುರಿಸುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಇಲ್ಲಿ ಯಾವುದೇ ಪಾತ್ರ ಸಂಪೂರ್ಣವಾಗಿ ಸರಿ ಅಥವಾ ತಪ್ಪು ಎನ್ನುವ ರೀತಿಯಲ್ಲಿ ಚಿತ್ರಿಸಲ್ಪಟ್ಟಿಲ್ಲ. ಪ್ರತಿಯೊಬ್ಬರ ನಿರ್ಧಾರಗಳ ಹಿಂದೆ ಅವರದೇ ಆದ ಕಾರಣಗಳಿವೆ ಎಂಬುದನ್ನು ನಿರ್ದೇಶಕರು ಸಮತೋಲನದಿಂದ ತೋರಿಸಿರುವುದು ಈ ಭಾಗದ ದೊಡ್ಡ ಶಕ್ತಿಯಾಗಿದೆ. ನಾಯಕನ ಪಯಣ ಈ ಭಾಗದಲ್ಲಿ ಸಂಪೂರ್ಣವಾಗಿ ಬದಲಾಗುತ್ತದೆ. ಜೀವನದಲ್ಲಿ ಕಳೆದುಕೊಂಡದ್ದನ್ನು ಮರಳಿ ಪಡೆಯುವುದು ಎಷ್ಟು ಕಷ್ಟ ಎಂಬ ಅರಿವು ಅವನಿಗೆ ಆಗುತ್ತದೆ. ಕೆಲವೊಮ್ಮೆ ಕ್ಷಮೆ ಕೇಳುವುದೇ ಸಾಕಾಗುವುದಿಲ್ಲ, ಅದಕ್ಕೆ ನಂಬಿಕೆಯನ್ನು ಮತ್ತೆ ಗಳಿಸುವ ಪ್ರಯತ್ನವೂ ಬೇಕಾಗುತ್ತದೆ ಎಂಬ ಸಂದೇಶವನ್ನು ಅವನ ಪಾತ್ರದ ಮೂಲಕ ಚಿತ್ರ ಅತ್ಯಂತ ಪರಿಣಾಮಕಾರಿಯಾಗಿ ಹೇಳುತ್ತದೆ. ಮೊದಲಿನಿಂದಲೂ ಆತ್ಮವಿಶ್ವಾಸದಿಂದ ನಡೆದುಕೊಂಡ ವ್ಯಕ್ತಿ, ಕೊನೆಯಲ್ಲಿ ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುವ ವಿನಮ್ರ ವ್ಯಕ್ತಿಯಾಗಿ ಬದಲಾಗುವ ಬೆಳವಣಿಗೆ ಸಹಜವಾಗಿ ಮೂಡಿಬಂದಿದೆ. ನಾಯಕಿಯ ಪಾತ್ರ ಈ ಭಾಗದಲ್ಲಿಯೂ ತನ್ನ ದೃಢತೆಯನ್ನು ಕಾಪಾಡಿಕೊಳ್ಳುತ್ತದೆ. ಭಾವನೆಗಳಿಗೆ ಮಣಿದು ತನ್ನ ತೀರ್ಮಾನವನ್ನು ಬದಲಾಯಿಸುವ ಬದಲು, ತನ್ನ ಬದುಕಿಗೆ ಯಾವುದು ಸರಿಯೆಂದು ಆಲೋಚಿಸಿ ನಿರ್ಧಾರ ತೆಗೆದುಕೊಳ್ಳುವ ವ್ಯಕ್ತಿಯಾಗಿ ಅವಳು ಕಾಣಿಸುತ್ತಾಳೆ. ಈ ರೀತಿಯ ಪಾತ್ರ ನಿರ್ಮಾಣ ಇತ್ತೀಚಿನ ಭಾವನಾತ್ಮಕ ಚಿತ್ರಗಳಲ್ಲಿ ವಿಶೇಷವಾಗಿ ಗಮನ ಸೆಳೆಯುವ ಅಂಶವಾಗಿದೆ. ಪ್ರೀತಿ ಇದ್ದರೂ ಆತ್ಮಗೌರವವನ್ನು ಕಳೆದುಕೊಳ್ಳಬಾರದು ಎಂಬ ಸಂದೇಶ ಅವಳ ಪಾತ್ರದ ಮೂಲಕ ಸ್ಪಷ್ಟವಾಗಿ ತಲುಪುತ್ತದೆ. ಚಿತ್ರದ ಕ್ಲೈಮ್ಯಾಕ್ಸ್ ಯಾವುದೇ ಅತಿಯಾದ ತಿರುವುಗಳ ಮೇಲೆ ಅವಲಂಬಿಸಿಲ್ಲ. ಬದಲಿಗೆ ಪಾತ್ರಗಳ ಮನಸ್ಸಿನಲ್ಲಿರುವ ಸಂಘರ್ಷವೇ ಪ್ರಮುಖವಾಗುತ್ತದೆ. ಈ ಕಾರಣದಿಂದ ಕೊನೆಯ ದೃಶ್ಯಗಳು ಹೆಚ್ಚು ನೈಜವಾಗಿ ಭಾಸವಾಗುತ್ತವೆ. ಜೀವನದಲ್ಲಿ ಪ್ರತಿಯೊಂದು ಕಥೆಯೂ ಕಾಲ್ಪನಿಕ ಸುಖಾಂತ್ಯವನ್ನು ಪಡೆಯುವುದಿಲ್ಲ ಎಂಬ ಸತ್ಯವನ್ನು ಚಿತ್ರ ಒಪ್ಪಿಕೊಳ್ಳುತ್ತದೆ. ಇದೇ ಚಿತ್ರದ ಭಾವನಾತ್ಮಕ ಪರಿಣಾಮವನ್ನು ಹೆಚ್ಚಿಸುವ ಪ್ರಮುಖ ಕಾರಣವಾಗಿದೆ. ಕೊನೆಯ ಭಾಗದಲ್ಲಿ ಸಂಭಾಷಣೆಗಳ ಗುಣಮಟ್ಟ ಮತ್ತಷ್ಟು ಉತ್ತಮವಾಗುತ್ತದೆ. ಪಾತ್ರಗಳು ಮಾತನಾಡುವ ಪ್ರತಿಯೊಂದು ಮಾತಿಗೂ ಅರ್ಥವಿರುತ್ತದೆ. ವಿಶೇಷವಾಗಿ ಕ್ಷಮೆ, ನಂಬಿಕೆ ಮತ್ತು ಜೀವನದ ಹೊಸ ಆರಂಭದ ಬಗ್ಗೆ ಬರುವ ಸಂಭಾಷಣೆಗಳು ಪ್ರೇಕ್ಷಕರ ಮನಸ್ಸಿನಲ್ಲಿ ದೀರ್ಘಕಾಲ ಉಳಿಯುವಂತಿವೆ. ಅನಗತ್ಯ ಸಂಭಾಷಣೆಗಳಿಲ್ಲದೆ ಕಥೆಯನ್ನು ಮುನ್ನಡೆಸಿರುವುದು ನಿರ್ದೇಶಕರ ಪ್ರೌಢತೆಯನ್ನು ತೋರಿಸುತ್ತದೆ. ಸಂಗೀತದ ಬಳಕೆ ಕ್ಲೈಮ್ಯಾಕ್ಸ್ನಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿದೆ. ಕೆಲವು ದೃಶ್ಯಗಳಲ್ಲಿ ಹಿನ್ನೆಲೆ ಸಂಗೀತ ತುಂಬಾ ಮೃದುವಾಗಿದ್ದು ಪಾತ್ರಗಳ ಭಾವನೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ. ಕೆಲವೊಮ್ಮೆ ಸಂಪೂರ್ಣ ಮೌನವನ್ನು ಬಳಸಿರುವ ವಿಧಾನ